ದೇವರಿಗೊಂದು ಯೋಜನೆ ಇದೆ. ನಮಗೆ ಅನೇಕ ಆಸೆಗಳಿರ್ಬೋದು. ದೇವರ ಸೇವೆಯಲ್ಲಿರುವಾಗ ನಮಗೆ ಅನೇಕ ರೀತಿಯ ಆಸೆಗಳು, ಆಸಕ್ತಿಗಳು ನಮಗೆ ಇರ್ಬೋದು. ಆದರೆ ದೇವರ ಒಂದು ಪ್ಲ್ಯಾನ್ ಇದೆಯಲ್ಲ, ಬ್ರದರ್ ಹೇಳ್ತಾ ಇದ್ರಲ್ವ, ವಿಷನ್. ದೇವ್ರದ್ದೊಂದು ವಿಷನ್ ಇದೆ. ಆ ವಿಷನ್ ನಮ್ಮ ಜೀವಿತದಲ್ಲಿ ಫುಲ್ಫಿಲ್ ಮಾಡಲಿಕ್ಕೋಸ್ಕರ ನಮ್ಮದೇ ಆದ ಆಸೆಗಳನ್ನು ಸಾಯುವ ಹಾಗೆ ದೇವರು ಮಾಡ್ತಾರೆ. ನಾವು ನಮ್ಮದೇ ಆದ ಆಸೆಗಳು ಈಡೇರಬೇಕು ಅಂತ ನಾವು ಟ್ರೈ ಮಾಡ್ತೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ, ಪ್ರಯತ್ನ ಪಡ್ತೀವಿ. ಒಂದು ಮಿನಿಸ್ಟ್ರಿಯಲ್ಲಿ ನಮ್ಮದೇ ಆದ ಆಸೆಗಳನ್ನ ನಾವು ಈಡೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು ಒಂದು ಪೈಶಾಚಿಕವಾದ ಕಾರ್ಯ. ಇಟ್ಸ್ ಡಿಮಾನಿಕ್, ಇಟ್ಸ್ ಅಗೇನ್ಸ್ಟ್ ಗಾಡ್. ಅದು ದೇವರಿಗೆ ವಿರುದ್ಧವಾದ ಕಾರ್ಯ, ಅದು ಪೈಶಾಚಿಕವಾದ ಕಾರ್ಯ. ನಾವು ಯಾವಾಗ ನಿಜವಾಗಲೂ ದೇವರಿಗೆ ಪೂರ್ತಿ ಉಪಯೋಗವಾಗ್ತೀವಿ ಅಂದರೆ ನಾವು ಪೂರ್ತಿಯಾಗಿ ಸತ್ತ ಮೇಲೆ, ವೆನ್ ವಿ ಆರ್ ಟೋಟಲಿ ಡೆಡ್ ಟು ದ ಸೆಲ್ಫ್. ಆದರೆ ಸೈತಾನ ಯಾವ ರೀತಿಯಲ್ಲಿ ನಮಗೆ ಒಂದು ರೀತಿಯಲ್ಲಿ ವಂಚಿಸ್ತಾನೆ, ಅದನ್ನು ನಾವು ಹೆಲ್ಪ್ ಅಂತ ತಿಳ್ಕೊಳ್ತೀವಿ. ದ್ಯಾಟ್ ಈಸ್ ನಾಟ್ ಆ್ಯಕ್ಚುಲಿ ಹೆಲ್ಪ್, ದ್ಯಾಟ್ ಈಸ್ ಡಿಸೆಪ್ಷನ್. ಸೈತಾನ ಯಾವ ರೀತಿ ವಂಚಿಸ್ತಾನೆ ಅಂದರೆ, ನಮ್ಮದೇ ಆದಂತಹ ಅನೇಕ ಆಸೆಗಳು, ಕೆಟ್ಟ ಆಸೆಗಳಲ್ಲ, ಒಳ್ಳೆಯ ಆಸೆಗಳು ಈಡೇರಿಸಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ವಿ ಟ್ರೈ ಆ್ಯಂಡ್ ಟ್ರೈ. ನಾವು ಅದನ್ನು ಕೆಲವ್ರ ಜೊತೆಗೆ ಶೇರ್ ಮಾಡ್ಕೊಳ್ತೀವಿ, ಅದನ್ನು ನಾವು ಪ್ರೆಸೆಂಟ್ ಮಾಡ್ತೀವಿ. ಆಗ ಅದು ರಿಜೆಕ್ಟ್ ಆದಾಗ ನಮಗೆ ಹರ್ಟ್ ಆಗುತ್ತೆ, ನೋವಾಗುತ್ತೆ, ಬೇಸರ ಆಗುತ್ತೆ. ಆಗ ಸೈತಾನ ಏನು ಆಲೋಚನೆ ಕೊಡ್ತಾನಂದರೆ, ನೋಡಿ ನಿಮಗೇನು ರೆಸ್ಪೆಕ್ಟೇ ಇಲ್ಲ, ಇಲ್ಲಿ ನಿಮ್ಮ ಮಾತಿಗೇನು ಬೆಲೆನೇ ಇಲ್ಲ, ನಿಮ್ಮ ಮಾತಿಗೇನು ಬೆಲೆ ಇಲ್ಲ, ನಿಮಗೇನು ರೆಸ್ಪೆಕ್ಟ್ ಇಲ್ಲ ಅಂದಮೇಲೆ ನೀವು ಇಲ್ಲಿ ಯಾಕೆ ಇರಬೇಕು? ಆಲೋಚನೆ ಕೊಡ್ತಾನೆ. ಆಲೋಚನೆ ತಗೊಂಡು ಆಲೋಚನೆ ಮಾಡ್ತಾ ಇರ್ತೀವಿ, ಬಟ್ ಇರ್ತೀವಿ. ಅದೊಂದು ಮಹಾ ವಂಚನೆ. ನಮ್ಮಲ್ಲಿ ಅನೇಕರು ಅಂಥ ವಂಚನೆಯಲ್ಲಿ ಇದ್ದೀವಿ. ಮುಂದಕ್ಕೂ ಅಂಥ ವಂಚನೆಗೆ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ. ಅಂಥ ವಂಚನೆಯಲ್ಲಿರುವವರಿಗೂ ಮತ್ತು ಮುನ್ನೆಚ್ಚರಿಕೆ ಆಗಿನೂ ಹೇಳೋದೇನು ಅಂದರೆ, ನೀವು ಹೇಳಬೇಕಂತ ಆಲೋಚನೆ ಬಂದಾಗ, ಆಲೋಚನೆ ನಿಮ್ಮ ಮೈಂಡಿಂದನೂ ಬರ್ಬೋದು, ಜೊತೆಗೆ ನಿಮಗೆ ತುಂಬ ಕ್ಲೋಸ್ ಆಗಿರ್ತಾರಲ್ಲ ಅವರಿಂದನೂ ಬರ್ಬೋದು. ಬಂದಾಗ ಹೇಳಬೇಕು, ಏನು ಹೇಳಬೇಕು? ನನ್ನ ಇಚ್ಛೆ ಅಲ್ಲ, ದೇವರಿಚ್ಛೆ. ನನ್ನ ಆಸೆ ಅಲ್ಲ, ದೇವರ ಉದ್ದೇಶ ಅದು ನೆರವೇರಲಿ. ಮೇ ಬಿ ನನ್ನ ಉದ್ದೇಶಗಳು ತುಂಬ ಒಳ್ಳೆಯದಿರ್ಬೋದು, ಅದು ತುಂಬ ಒಳ್ಳೆ ರಿಸಲ್ಟ್ ನನಗೆ ಕೊಟ್ಟಿರ್ಬೋದು. ಫಾರ್ ಎಕ್ಸಾಂಪಲ್, ಉದಾಹರಣೆ, ಈಗ ಯಾವುದೋ ಒಂದು ಹಾಡು ಹಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ. ಆ ಹಾಡು ಹಾಡುವಾಗ ಅನೇಕ ಕಡೆಗಳಲ್ಲಿ ಅನೇಕ ದುಷ್ಟಶಕ್ತಿಗಳು ಬಿಟ್ಟು ಹೋಗಿರ್ಬೋದು, ರೋಗಿಗಳಿಗೆ ಸ್ವಸ್ಥತೆ ಸಿಕ್ಕಿರ್ಬೋದು. ಆಗ ನೀವು ಹೇಳ್ತೀರಿ, ಪ್ರೈಸ್ ಆ್ಯಂಡ್ ವರ್ಷಿಪ್ ಟೀಮ್ ಅವ್ರು ಬಂದು ಹೇಳ್ಬೋದು, ಬ್ರದರ್ ನಾವು ಈ ಹಾಡು ಹಾಡಬೇಕು ಅಂತಿದ್ದೀವಿ, ಇದು ತುಂಬ ಅನಾಯಿಂಟಿಂಗ್ ಇದೆ ಹಾಡಲ್ಲಿ ಅಂತ ನಾನು ಹೇಳ್ಬೋದು. ಅಥವಾ ನಿಮ್ಮ ರೀಜನಲ್ ಕೋಆರ್ಡಿನೇಟರ್ ಹೇಳ್ಬೋದು, ಅಥವಾ ಆ ಪ್ರೋಗ್ರಾಮ್ನ ಕೋಆರ್ಡಿನೇಟರ್ ಹೇಳ್ಬೋದು, ನೋ ಈ ಹಾಡು ಬೇಡ, ನೀವೊಂದು ಕೆಲಸ ಮಾಡಿ, ಹಾಡೇ ಬೇಡ, ಬರೀ ಸ್ತುತಿ ಮಾಡಿ. ಇಲ್ಲ ಅಂದರೆ ಅವರೊಂದು ಹಾಡು ಕೊಡ್ಬೋದು, ನೀವು ಈ ಹಾಡು ಹಾಡಿ ಸಾಕು ಅಂತ. ನೀವು ಆ ಹಾಡು ಹಾಡಿ ಏನು ಪ್ರಯೋಜನ ಇಲ್ಲ ಅಂತ ನಿಮ್ಮ ಮೈಂಡ್ ಹೇಳುತ್ತೆ. ಆದರೆ ಇನ್ನೊಂದು ನೀವು ತೊಗೊಂಡು ಬಂದಿರೋ ಹಾಡು ಹಾಡಿ ಎಷ್ಟೋ ಒಂದು ಅನಾಯಿಂಟಿಂಗ್ ಅಥವಾ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಪರಿವರ್ತನೆಗಳು ಆಗಿದ್ದು ನಿಮಗೆ ಕಣ್ಣಾರೆ ನೋಡಿದ್ದೀರಿ, ಅನುಭವ ಇದೆ. ಆ ಅನುಭವದಲ್ಲಿ ನೀವು ಹೇಳ್ತೀರಿ. ಆದರೆ ಅದು ರಿಜೆಕ್ಟ್ ಆದಾಗ ನಮಗೇನು ಅನಿಸುತ್ತೆ? ಸ್ವಾಭಾವಿಕವಾಗಿ ಏನು ಅನಿಸುತ್ತೆ ಅಲ್ವಾ? ಬೇಜಾರಾಗುತ್ತೆ, ಕೋಪ ಬರುತ್ತೆ. ನಮ್ಮ ಒಳಗಡೆನೇ ನಾವು ಹೇಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ, ಜಡ್ಜ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಆಗ ಶುರುವಾಗುತ್ತೆ ನಮ್ಮ ಪತನ.
ಹೂ ಈಸ್ ವರ್ಕಿಂಗ್ ದೇರ್? ಸೇಟನ್ ಈಸ್ ವರ್ಕಿಂಗ್ ದೇರ್. ಕೆಲವೊಮ್ಮೆ ನಮ್ಮ ಥಿಂಕಿಂಗ್ ಇರುತ್ತೆ, ಎಸ್ಪೆಷಲಿ ವಿ ಆರ್ ಇನ್ ಕರಿಸ್ಮ್ಯಾಟಿಕ್ ಟೀಮ್. ನೆನ್ಪಿಟ್ಕೊಳ್ಳಿ, ನಾವಿರೋದೊಂದು ಕರಿಸ್ಮ್ಯಾಟಿಕ್ ಪ್ರೇಯರ್ ಟೀಮಲ್ಲಿ. ಸೊ ಕೆಲವು ಟೈಮ್ ನಾವು ಹೇಳ್ತೀವಿ, ಇವತ್ತು ಕೀಬೋರ್ಡ್ ಬೇಡ, ಮ್ಯೂಸಿಕ್ ಬೇಡ, ಏನು ಬೇಡ, ಹಾಗೆ ಪ್ರಾರ್ಥನೆ ಮಾಡೋಣ ಅಂತ. ಪ್ರಾಮಾಣಿಕವಾಗಿ ಎಷ್ಟು ಜನ ಭಾಳ ಸಂತೋಷಪಟ್ಟು ಎಸ್ ಲೆಟ್ ಅಸ್ ಡೂ ಲೈಕ್ ದಟ್ ಅಂತ ಬರ್ತೀವಿ? ಇಲ್ಲ ಅಲ್ವಾ? ಇಷ್ಟ ಆಗೋದಿಲ್ಲ ನಮಗೆ. ಯಾಕೆ ಬೇಡ? ಹಾಡಿದ್ರೆ ಜನಕ್ಕೆ ಸ್ವಲ್ಪ ಜೋಶ್ ಬರುತ್ತಲ್ವಾ? ದೇವ್ರು ಹಾಡು ಬೇಡ ಅಂತ ಹೇಳಿದಾರಾ? ದೇವ್ರ ಮ್ಯೂಸಿಕ್ ಬೇಡ ಅಂತ ಹೇಳಿದಾರಾ? ದಾವೀದ ಕಿನ್ನರಿ ಬಾರಿಸುವಾಗ ದೆವ್ವಗಳು ಬಿಟ್ಟು ಹೋಗಿಲ್ವಾ? ಹೋಯ್ತು. ದಾವೀದ ದೊಡ್ಡ ಮ್ಯೂಸಿಕ್ ಮಿನಿಸ್ಟ್ರಿ ಇಟ್ಕೊಂಡು ಸೇವೆ ಮಾಡಿಲ್ವಾ? ಮಾಡ್ದ. ಇವನೇನು ದಾವೀದನಿಗಿಂತ ದೊಡ್ಡವನ ಅಂತೆಲ್ಲ ಯೋಚನೆಗಳು ಬರುತ್ತೆ, ಮಾತುಗಳು ಬರುತ್ತೆ. ಆಗ ಬಂದಾಗ ತಿಳ್ಕೋಬೇಕು, ಅದು ಸೈತಾನನ ಆಲೋಚನೆ ಅಂತ. ಅಲ್ಟಿಮೇಟ್ ಆಗಿ ಒಂದು ರೋಗಿ ಸೌಖ್ಯ ಆಗೋದು, ಒಂದು ಪಾಪಿ ಪರಿವರ್ತನೆ ಆಗೋದು, ಅಥವಾ ಒಂದು ದುಷ್ಟಶಕ್ತಿ ಬಿಟ್ಟು ಹೋಗೋದು, ಇದು ಯಾವುದು ನಮ್ಮ ಮ್ಯೂಸಿಕ್ಕಿಂದನೋ, ನಮ್ಮ ತಬಲದಿಂದನೋ, ನಮ್ಮ ಸೌಂಡ್ ಸಿಸ್ಟಮಿಂದನೋ, ನಮ್ಮ ಶಾರ್ಪ್ ವಾಯ್ಸಿಂದನೋ, ನಮ್ಮ ಎಕ್ಸ್ಟ್ರಾ ಬೇಸಿಂದನೋ ಅಲ್ಲ. ಸೊ ಓನ್ಲಿ ಬೈ ದ ಗ್ರೇಸ್ ಆಫ್ ಗಾಡ್, ದೇವ್ರ ಕೃಪೆ ಮಾತ್ರನೇ. ಇದು ನಮಗೆ ಕನ್ವಿನ್ಸ್ ಆಗಿಬಿಟ್ರೆ, ದೇವ್ರ ಕೃಪೆ ಕೆಲಸ ಮಾಡಲಿಕ್ಕೆ ನಮ್ಮ ಮ್ಯೂಸಿಕೇ ಬೇಡ, ಮೈಕ್ ಸಿಸ್ಟಮೂ ಬೇಡ, ಯಾವುದೂ ಬೇಕಾಗಿಲ್ಲ. ಇದು ನಮ್ಗೆ ಅರ್ಥ ಆಗಬೇಕು. ಆದರೆ ನಾವು ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲಿ ಇರೋದ್ರಿಂದ ನಮ್ಮ ಮೈಂಡ್ ಅಲ್ಲಿ ಇಲ್ಲಿ ಗ್ರೂಪ್ಗಳನ್ನ ನೋಡಿ ಮತ್ತು ನಮಗೆ ಆದಂಥ ಪಾಸ್ಟ್ ಎಕ್ಸ್ಪೀರಿಯನ್ಸಲ್ಲಿ ನಾವು ಅದೇ ಮೈಂಡ್ ಸೆಟ್ಟಲ್ಲಿರುತ್ತೆ. ಸೊ ಅದರಿಂದ ನಮ್ಮ ಮೈಂಡನ್ನು ಸ್ವಲ್ಪ ಏನು ಮಾಡಬೇಕಂದ್ರೆ ರೀವೈರಿಂಗ್ ಮಾಡಬೇಕಾಗತ್ತೆ. ಆಲ್ರೆಡಿ ವೈರಿಂಗ್ ಇದೆ, ಒಂದು ಕರಿಸ್ಮ್ಯಾಟಿಕ್ ವೈರಿಂಗ್ ನಮ್ಮ ಒಳಗಡೆ ಇದೆ. ಇದು ಹೀಗಾದರೆ ಹೀಗೆ. ಫಾರ್ ಎಕ್ಸಾಂಪಲ್, ಫಸ್ಟ್ ನಾವು ವಿ ಶುಡ್ ಇನ್ವೋಕ್ ದ ಹೋಲಿ ಸ್ಪಿರಿಟ್. ಮೊದಲು ಪವಿತ್ರಾತ್ಮನ ಕರಿಬೇಕು. ಒಂದು ಪ್ರಾರ್ಥನೆ ಅಂತ ಮಾಡುವಾಗ ಫಸ್ಟ್ ಯಾರನ್ನ ಕರಿಬೇಕು? ಆ ವಿಷಯದಲ್ಲಿ ತುಂಬ ಕಾಂಟ್ರವರ್ಸಿ ಬರುತ್ತೆ. ಫಸ್ಟ್ ಮದರ್ ಮೇರಿನ ಕರಿತೀರ ನೀವು ಅಂತ ಕೆಲವರು ಹೇಳ್ತಾರೆ. ರೋಸರಿ ಮಾಡಿದಾಗ ಯಾರನ್ನ ಕರೆದಂಗಾಯ್ತು? ಯು ಆರ್ ಇನ್ವೋಕಿಂಗ್ ಹೂಮ್? ಮದರ್ ಮೇರಿ. ನೋ, ದಟ್ ಈಸ್ ರಾಂಗ್. ಫಸ್ಟ್ ಯು ಶುಡ್ ಇನ್ವೋಕ್ ಹೋಲಿ ಸ್ಪಿರಿಟ್. ಆದಿಯಲ್ಲಿ ಯಾರಿದ್ರು? ದೇವರಾತ್ಮ ಚಲಿಸ್ತಾ ಇದ್ದಿದ್ದಲ್ವಾ? ಫಸ್ಟ್ ಪವಿತ್ರಾತ್ಮನ ಕರಿಬೇಕು. ಫಸ್ಟ್ ಮದರ್ ಮೇರಿನ ಕರೆದ್ಬಿಟ್ರೆ ಅಲ್ಲಿ ಕನ್ಫ್ಯೂಷನ್ ಶುರುವಾಗುತ್ತೆ. ತಪ್ಪಾ ಸರಿನಾ ಅಂತ. ಯಾವ್ದು ತಪ್ಪು ಯಾವ್ದು ಸರಿ? ಯಾರನ್ನ ಕರಿಬೇಕು ಫಸ್ಟ್? ಯಾರನ್ನ ಕರೆದ್ರೆ ರೈಟ್? ನಾನು ಹೇಳ್ತಿರೋದು ಈ ಕನ್ಫ್ಯೂಷನ್ ಇರೋದನ್ನು 2 ಪಾಯಿಂಟ್. ನಿಮ್ಮನ್ನು ನಡೆಸ್ತಾ ಇರೋದೇ ಪವಿತ್ರ ಆತ್ಮರು ಅಂತ ನಿಮಗೆ ಗೊತ್ತಿದ ಮೇಲೆ ಇನ್ನು ಅವ್ರನ್ನ ಕರೆದಿ ಎಲ್ಲಿ ಹೋಗ್ತೀರಾ? ಅವ್ರು ಆಲ್ರೆಡಿ ದೇರ್, ಈಸ್ ಆಲ್ರೆಡಿ ದೇರ್. ಬಟ್ ವಿ ಶುಡ್ ಅಕ್ನಾಲೆಡ್ಜ್ ದಟ್ ಹೀ ಈಸ್ ಆಲ್ರೆಡಿ ದೇರ್. ಅವರಿದ್ದಾರೆ. ಆ ಒಂದು ನಂಬಿಕೆ ನಮಗಿಲ್ಲ. ನಾವು ಮೆಕ್ಯಾನಿಕಲಿ, ಯಾಂತ್ರಿಕವಾಗಿ ಥಿಂಕ್ ಮಾಡ್ತೀವಿ. ಮೆಕ್ಯಾನಿಕಲಿ, ಟೆಕ್ನಿಕಲಿ, ಲಾಜಿಕಲಿ, ಫಿಲಾಸಫಿಕಲಿ, ಥಿಯೋಲಾಜಿಕಲಿ ಯು ಮೇ ಬಿ 100% ರೈಟ್. ಎಲ್ಲ ರೈಟ್ ಇರ್ಬೋದು. ಆದರೆ ದೇವರ ಆತ್ಮನ ನಡೆಸುವಿಕೆಯಲ್ಲಿ ಅದೆಲ್ಲ ರಾಂಗೆ. ಟೋಟಲ್ ಕನ್ಫ್ಯೂಷನ್, ಕೇಯಾಸ್. ಈ ಕಾರಣಕ್ಕೋಸ್ಕರನೇ ಈ ಕರಿಸ್ಮ್ಯಾಟಿಕ್ ಪ್ರಾರ್ಥನೆಯನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ರಿಲೀಜಿಯಸ್ ಆಗಿರೋರಿಗೆ ಆಗೋದಿಲ್ಲ. ತುಂಬ ರಿಲೀಜಿಯಸ್ ಆಗಿರ್ತಾರಲ್ವ, ತುಂಬ ಧಾರ್ಮಿಕವಾಗಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಲಾ ಬೇಸ್ಡ್ ಆಗಿ ಬದುಕ್ತಾ ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥವ್ರು, ಕೆಟ್ಟವರು ಅಂತಲ್ಲ, ಅವ್ರ ಸಿಸ್ಟಮ್ಗೆ ಇದು ಮ್ಯಾಚ್ ಆಗೋದಿಲ್ಲ. ದೇವರು ಒಂದು ರೀತಿ ಹುಚ್ಚುಚ್ಚಾಗಿ ಮಾಡ್ತಾರೆ ಅಂತಲ್ಲ, ನಮ್ಮ ಬುದ್ಧಿಗೆ ಅದು ಹುಚ್ಚುಚ್ಚಾಗಿ ಕಾಣಿಸುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈ ಜೆನಿಸಿಸ್ ಚಾಪ್ಟರ್ 1 ನಮಗೆ ಕನ್ಫ್ಯೂಷನ್ ಬರೋ ಥರ ಇದೆ ವಾಕ್ಯಗಳು. ಮೊದಲು ದೇವ್ರು ಏನು ಹೇಳ್ತಾರೆ? ಲೆಟ್ ದೇರ್ ಬಿ ಲೈಟ್ ಅಂತ ಹೇಳ್ತಾರೆ. ಬೆಳಕಾಗಲಿ ಅಂತ ಹೇಳ್ತಾರೆ. ಬೆಳಕಾಯ್ತಾ? ಬೆಳಕಾಯ್ತು. ಆಮೇಲೆ ಮತ್ತೆ ಸೂರ್ಯ ಚಂದ್ರ ನಕ್ಷತ್ರನೆಲ್ಲ ಉಂಟಾಗಲಿ ಅಂತ ಅದನ್ನು ಸೃಷ್ಟಿ ಮಾಡ್ತಾರೆ.
ಅದನ್ನು ಬೆಳಕಿಗಂತಲೇ ಇಡ್ತಾರೆ. ಮತ್ತು ಮೊದಲಿನ ಬೆಳಕು ಯಾವುದು, ಎರಡನೇ ಬೆಳಕು ಯಾವುದು? ಒಂದು ಪ್ರಶ್ನೆ. ಈಗ ನಾವೇನು ಮಾಡ್ತೀವಿ, ಮೊದಲನೇ ಬೆಳಕಿಗೆ ಏನೋ ಒಂದು ಕಟ್ತೀವಿ ಕತೆನ, ಅದು ಮೊದಲನೇ ಬೆಳಕು, ಇದು ಎರಡನೇ ಬೆಳಕು ಅಂತೆಲ್ಲ ಹೇಳ್ತೀವಿ. ಕರೆಕ್ಟಾ? ಅದನ್ನು ಕಂಡಿಡಿಯೋಕ್ಕೆ ಹೋಗಬೇಡಿ, ಅದನ್ನು ಬಿಟ್ಬಿಡಿ. ದೇವ್ರು ಬೆಳಕಾಗಲಿ ಅಂತ ಹೇಳಿದಾಗ ಬೆಳಕಾಯಿತು. ಆಮೇಲೆ ಸೂರ್ಯಚಂದ್ರನ ಮಾಡಿದರು, ಆವಾಗಲೂ ಬೆಳಕಾಯಿತು. ಇನ್ನು ಆ ಬೆಳಕನ್ನು ನೀವು ಕಂಡುಹಿಡಿದ್ರೆ ಕಂಡುಹಿಡಿರಿ, ಏನು ತೊಂದರೆ ಇಲ್ಲ. ಕಂಡುಹಿಡಿದು ಅದಕ್ಕೊಂದು ಅರ್ಧ ಗಂಟೆ ಪ್ರಸಂಗನೂ ಮಾಡ್ಬೋದು. ಸೊ ಆ ರೀತಿ ನಮಗೆ ದೇವರ ಆತ್ಮರು ಏನು ಆಲೋಚನೆ ಕೊಡ್ತಾರೆ ಅದನ್ನು ಹೇಳ್ತಾ ಹೋಗ್ಬೇಕು, ಅದನ್ನು ಮಾಡ್ತಾ ಹೋಗ್ಬೇಕು. ಆ ದಾರಿಯಲ್ಲಿ ನಾವು ಹೋಗಲಿಕ್ಕೆ ಶಕ್ತರಾಗಬೇಕು. ಆ ಪವಿತ್ರಾತ್ಮರಿಗೆ ಸೆನ್ಸಿಟಿವ್ ಆಗಿ ಸೇವೆ ಮಾಡಲಿಕ್ಕೆ ನಮಗೆ ಆಗಬೇಕು. ಯಾವುದೋ ಒಂದು ಟೆಕ್ನಿಕ್ ಯೂಸ್ ಮಾಡಿ, ಲಾಜಿಕ್ ಯೂಸ್ ಮಾಡಿ, ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಯೂಸ್ ಮಾಡಿ ನಾವು ಮಾಡೋದಾಗಬಾರ್ದು. ದೇವರ ಆತ್ಮರು ಈಗ ಏನು ಕೊಡ್ತಾರೆ ಸಭೆಗೆ, ಈ ಸಭೆಗೆ ಏನು ಕೊಡ್ತಾರೆ, ಈಗ ಏನು ಕೊಡ್ತಾರೆ, ಅದನ್ನು ತಗೊಂಡು ಕೊಡ್ಲಿಕ್ಕೆ ಆಗಬೇಕು ನಮಗೆ. ಸೊ ನಾನು ಸ್ವಲ್ಪ, ಎಲ್ಲರೂ ಲೀಡರ್ಸ್ ಇದ್ದೀರಾ, ಅದರಿಂದ ಅದಕ್ಕೆ ಸಂಬಂಧಪಟ್ಟಿದ್ದೆ ಹೇಳ್ತೀನಿ. ನೋಡಿ, ನಾವೊಂದು ಮನೆಗೋ ಊರಿಗೋ ಎಲ್ಲಿಗೋ ಪ್ರೇಯರ್ಗೆ ಹೋದಾಗ ಒಂದು ಪ್ರೈಸ್ ಆ್ಯಂಡ್ ವರ್ಷಿಪ್ ಲೀಡ್ ಮಾಡ್ತೀವಿ. ಲೀಡ್ ಮಾಡುವಾಗ ಮೊದಲು ಲೀಡರ್, ಒನ್ ಹೂ ಈಸ್ ಲೀಡಿಂಗ್ ದ ಪ್ರೈಸ್ ಆ್ಯಂಡ್ ವರ್ಷಿಪ್ ಮಸ್ಟ್ ಬಿ ಕನೆಕ್ಟೆಡ್ ಟು ದ ಹೋಲಿ ಸ್ಪಿರಿಟ್ ಫಸ್ಟ್. ಪವಿತ್ರಾತ್ಮ ಇರ್ತಾರೆ, ಪವಿತ್ರಾತ್ಮ ನಮ್ಮಲ್ಲಿ ಇರ್ತಾರೆ, ನಿಜ, ಅನಾಯಿಂಟಿಂಗ್ ಇರುತ್ತೆ. ಬಟ್ ಆರ್ ಯು ಕನೆಕ್ಟೆಡ್ ಟು ದಟ್ ಅನಾಯಿಂಟಿಂಗ್? ಆರ್ ಯು ಕನೆಕ್ಟೆಡ್ ಟು ದ ಹೋಲಿ ಸ್ಪಿರಿಟ್? ದಟ್ ಈಸ್ ಇಂಪಾರ್ಟೆಂಟ್. ಯಾವಾಗ ನಮ್ಮಲ್ಲಿ ಸಿನ್ ಇಟ್ಕೊಂಡಿರ್ತೀವೋ, ಅವರೊಂದು ರಿಪೆಂಟೆನ್ಸ್ ಇರೋದಿಲ್ವೋ, ಯು ಮೇ ಬಿ ಸಿಂಗಿಂಗ್ ನೈಸ್ ಸಾಂಗ್, ಪ್ರೇಯರ್ ಲೀಡಿಂಗ್ ಚೆನ್ನಾಗಿರುತ್ತೆ, ಓಕೆ, ಬಟ್ ನೋ ಹೋಲಿ ಸ್ಪಿರಿಟ್ ದೇರ್. ದೆವ್ವ ಹೋಯ್ತು ಯಾರ್ದೋ ಮೈ ಮೇಲೆ ಇದ್ದಿದ್ದು ಅಂತ ಹೋಲಿ ಸ್ಪಿರಿಟ್ ಫ್ಲೋ ಆಗಿದ್ದಕ್ಕೆ ಅಂತ ಅಲ್ಲ. ಅದು ಪಾಪ ಅವನು ನಂಬಿಕೆ ಇಟ್ಟ ದೆವ್ವ ಹೋಗುತ್ತೆ ಅಂತ. ರಕ್ತಸ್ರಾವ ಸ್ತ್ರೀ ಮುಟ್ಟಿದಂಗೆ, ಯೇಸುವಿನ ಉಡುಪು ಅಂಚು ಮುಟ್ಟಿದ್ರು ಸಾಕು, ನಾನು ಸ್ವಸ್ಥಳಾಗ್ತೀನಿ ಅಂತ ಅವಳು ನಂಬಿಕೆಯಿಂದ ಬಂದಳು, ಅವಳು ಮುಟ್ಟಿದ್ಲು. ಲಾಸ್ಟಿಗೆ ಜೀಸಸ್ ಹೇಳಿದರು, ಯುವರ್ ಫೇತ್ ಹ್ಯಾಸ್ ಹೀಲ್ಡ್ ಯು. ಅವ್ರಿಗೆ ಹೇಳ್ಬೋದಾಗಿತ್ತು, ಮೈ ಪವರ್ ಹ್ಯಾಸ್ ಹೀಲ್ಡ್ ಯು. ಆ ಥರ ಹೇಳಲಿಲ್ಲ, ಯುವರ್ ಫೇತ್ ಹ್ಯಾಸ್ ಹೀಲ್ಡ್ ಯು. ಆ ರೀತಿ ಎಷ್ಟೋ ಆಗುತ್ತೆ. ಆಗುವಾಗ ನಾವು ತಿಳ್ಕೊಳ್ಳೋದೇನು, ಆಗ್ತಾಯಿದೆ, ಐ ಆಮ್ ಓಕೆ. ದಟ್ ಈಸ್ ಡಿಸೆಪ್ಷನ್. ನಾವು ಟೆಸ್ಟ್ ಮಾಡ್ಕೊಳ್ಳೋದಾದರೆ ದಿನದಿಂದ ದಿನಕ್ಕೆ ನನಗೆ ಕ್ರಿಸ್ತನ ಅನುರೂಪಿ ಆಗ್ಲಿಕ್ಕೆ ಆಗ್ತಾ ಇದೆಯಾ? ಆಮ್ ಐ ಏಬಲ್ ಟು ಬಿಕಮ್ ಲೈಕ್ ಕ್ರೈಸ್ಟ್ ಎವ್ರಿ ಡೇ? ದಟ್ ಈಸ್ ದ ಕ್ವಶನ್. ಸೊ ಅದರಿಂದ ನೀವೆಲ್ಲೇ ಇರಲಿ, ಎನಿ ರೀಜನ್, ಯಾವುದೇ ರೀಜನ್ನಲ್ಲಿ, ಆನ್ಲೈನ್ನಲ್ಲೋ, ವೆಬ್ಎಕ್ಸಲ್ಲೋ, ಆಫ್ಲೈನ್ನಲ್ಲಿ, ಮನೆಯಲ್ಲೋ, ಊರಲ್ಲೋ, ಚರ್ಚಲ್ಲೋ, ನೀವು ಒಂದು ಪ್ರಾರ್ಥನೆಯನ್ನು, ಅದು ಅರ್ಧ ಗಂಟೆ ಇರಲಿ, 10 ನಿಮಿಷ ಇರಲಿ, 15 ನಿಮಿಷ ಇರಲಿ, ಒಂದು ಹಾಡು ಇರಲಿ, ಏನೇ ಇರಲಿ, ಲೀಡ್ ಮಾಡುವಾಗ ಕನೆಕ್ಟ್ ಯುವರ್ ಸೆಲ್ಫ್ ಟು ಗಾಡ್ ಫಸ್ಟ್. ಅದಾದಮೇಲೆ ಅಲ್ಲಿಂದ ಏನು ಬರುತ್ತೋ ಅದು ಮಾಡಿ. ಅಲ್ಲಿಂದ ಏನು ಬರುತ್ತೋ ಅದನ್ನು ನಾವು ಮಾಡುವಾಗ ಖಂಡಿತವಾಗಲೂ ಅದಕ್ಕೆ ತಕ್ಕ ಹಾಗೆ ದೇವರು ನಮ್ಮನ್ನು ಕೂಡ ಬೆಳೆಸ್ತಾರೆ. ನಾವು ಬೆಳಿತೀವಿ, ವಿಲ್ ಗ್ರೋ. ಇಲ್ಲ ಅಂದರೆ ನಾವು 10 ವರ್ಷದಿಂದ ಮಾಡಿದ್ದೇ ಮಾಡಿಕೊಂಡು, ಹಾಡಿದ್ದೇ ಹಾಡಿಕೊಂಡು, ಬೋಧನೆ ಮಾಡಿದ್ದೇ ಮಾಡಿಕೊಂಡು, ಅದೇ ಸೇವೆ ಏನಂತ ಹೇಳ್ಕೊಂಡು, ಅದನ್ನೇ ಹೇಳ್ಕೊಂಡು, ಕಥೆಗಳು ಹೇಳ್ಕೊಂಡು, ಹೀಗೆ ಕಾಲ ಕಳ್ಕೊಂಡು ಹೋಗ್ತೀವಿ. ನಾನು ಹೇಳ್ತಾ ಇಲ್ಲ ಹೊಸ ಹೊಸ ಹಾಡು ಹಾಡಬೇಕು ಅಂತ ಅಲ್ಲ ಹೇಳ್ತಾ ಇರೋದು. ಬಿ ಕನೆಕ್ಟೆಡ್ ಟು ಗಾಡ್ ಆ್ಯಂಡ್ ಡೂ. ದೇವರಿಗೆ ಕನೆಕ್ಟ್ ಆಗಿ ನಾವು ಮಾಡಬೇಕು. ಶೈತಾನನ ಒಂದು ಕುತಂತ್ರ ಏನು ಕೇಳಿದರೆ, ನಮ್ಮನ್ನು ಯಾವಾಗಲೂ ಡಿಸ್ಕನೆಕ್ಟ್ ಮಾಡಿ ಇಟ್ಬಿಟ್ಟು ಯು ಆರ್ ಕನೆಕ್ಟೆಡ್ ಅಂತ ಕೆಲವೊಂದು ವಾಕ್ಯಗಳ ಮುಖಾಂತರ ನಮ್ಮನ್ನು ವಂಚಿಸ್ತಾನೆ. ನಾವು ಹಾಗೆ ಕಾಲ ಕಳ್ಕೊಂಡು ಹೋಗ್ತೀವಿ. ಅದೊಂದು ಮಹಾವಂಚನೆ. ಒಂದೊಂದು ಚಿಕ್ಕ ಚಿಕ್ಕ ಪ್ರಾರ್ಥನೆಯಲ್ಲೂ ದೇವರು ಹೊಸದನ್ನು ಪ್ರಕಟಪಡಿಸ್ತಾನೆ ಇರ್ತಾರೆ. ಆದರೆ ಅದು ನಮ್ಮ ಮಿನಿಸ್ಟ್ರಿಯಲ್ಲಿ ಕಾಣ್ತಾ ಇಲ್ಲ. ಐ ಆಮ್ ನಾಟ್ ಅಕ್ಯೂಸ್ ಮಾಡ್ತಾ ಇರೋದಲ್ಲ, ಇದಾಗಬೇಕು, ಈ ರಿಸಲ್ಟ್ ಬರಬೇಕು ಅಂತ ಹೇಳ್ತಾ ಇರೋದು. ಹಾಡಿದೆ, ಸ್ತುತಿ ಇದೆ, ಬೋಧನೆ ಇದೆ, ಎಲ್ಲ ಇದೆ. ಆದರೆ ನ್ಯೂ ರೆವಲೇಷನ್, ದೇವರು ಪ್ರಕಟಪಡಿಸಿಕೊಡುವಂಥ ಹೊಸ ದೇವರ ಆತ್ಮನ ಪ್ರಕಟಣೆಗಳು ಬರಬೇಕು.
ಹೊಸ ಹೊಸ ಹಾಡು ಬರೋದಲ್ಲ, ಹೊಸ ಹೊಸ ಪ್ರಕಟಣೆ ಬರಬೇಕು. ಹೊಸ ಹೊಸ ಬೋಧನೆ ಬರೋದು ಅಲ್ಲ, ಹೊಸ ಹೊಸ ಪ್ರಕಟಣೆಗಳು ಬರಬೇಕು. ನ್ಯೂ ಲೈಟ್. ಜನರು ಆ ಲೈಟಲ್ಲಿ ಗ್ರೋ ಆಗೋದು, ಆ ಲೈಟಲ್ಲಿ ಅವ್ರು ರಿಪೆಂಟ್ ಆಗ್ತಾರೆ, ಆ ಬೆಳಕಲ್ಲಿ ಅವ್ರು ಮಾನಸಾಂತರ ಪಡ್ತಾರೆ, ಆ ಬೆಳಕಲ್ಲಿ ಬೆಳೀತಾರೆ. ಹಾಗೆ ನಮ್ಮ ಸೇವೆ ಮುಖಾಂತರ ಯಾವಾಗ ಈ ಬೆಳಕು ಬರುತ್ತೋ ಹೆಚ್ಚಾಗಿ, ಖಂಡಿತವಾಗ್ಲೂ ಕಸ ಕಡ್ಡಿ ತಂದ ಬೆಳಕನ್ನು ಮುಚ್ಚಲಿಕ್ಕೆ ಪಿಶಾಚಿ ಏನು ಮಾಡ್ತಾನೆ? ಟ್ರೈ ಮಾಡ್ತಾನೆ ಇರ್ತಾನೆ. ವಾಟ್ ಈಸ್ ಯುವರ್ ಅಲ್ಟಿಮೇಟ್ ಟೆಸ್ಟ್? ನಮ್ಮನ್ನೊಂದು ನಿಜವಾದ ಟೆಸ್ಟಿಂಗ್ ಏನು ಗೊತ್ತಾ? ನಾವು ಜೀಸಸ್ನ ಫೋಕಸ್ಡ್ ಆಗಿ ಹೋಗ್ತಾ ಇದ್ದೀನೋ ಇಲ್ವೋ ಅನ್ನೋದೇ ಟೆಸ್ಟ್. ವೆದರ್ ಐ ಆಮ್ ಡೂಯಿಂಗ್ ದ ಮಿನಿಸ್ಟ್ರಿ ಆಸ್ ಎನ್ ಅಂಬಾಸಿಡರ್, ಫೋಕಸಿಂಗ್ ಓನ್ಲಿ ಆನ್ ಜೀಸಸ್ ಆರ್ ನಾಟ್. ದಟ್ ಇಸ್ ದ ಟೆಸ್ಟ್. Not judging what I am seeing, I am saying. We all failed in that. Many of us. ನಾವೆಲ್ಲರೂ ಅದ್ರಲ್ಲಿ ಫೇಲ್ ಆಗ್ತಾಯಿದ್ದೀವಿ. ಫೇಲ್ ಆಗೋದು ಒಳ್ಳೆಯದಕ್ಕೆ. ಫೇಲ್ ಆದಾಗ ಅದರ ಕಾನ್ಸಿಕ್ವೆನ್ಸಸ್ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ವಿ ನೀಡ್ ಟು ರೀವೈರಿಂಗ್ ಮಾಡಬೇಕು ಆ ಏರಿಯಾದಲ್ಲಿ. ಟೆಸ್ಟ್ ಅಷ್ಟೇ, ಬೇರೆ ಏನೂ ಇಲ್ಲ. ನಿನ್ನನ್ನು ದೇವ್ರು ಕರೆದಿದ್ದಾರೆ ಅಂತ ಕನ್ವಿಕ್ಷನ್ ಇದೆ. ಕರೆಕ್ಟಾ? ಯಾರೆಲ್ಲ ಈ ಒಂದು ಮಿನಿಸ್ಟ್ರಿಯಲ್ಲಿ ಇದ್ದೀರೋ, ಈ ಒಂದು ಪ್ರಾರ್ಥನಾ ಸಭೆಯಲ್ಲಿ ಇದ್ದೀರೋ, ರೀಜನಲ್ ವೈಸ್ ಇರ್ಬೋದು, ಯೂನಿವರ್ಸಲ್ ಇರ್ಬೋದು, 100% ನಿಮ್ಮ ಒಳಗಡೆ ಏನಿರುತ್ತೆ? ಒಂದು ಗ್ಯಾರಂಟಿ ಇರುತ್ತೆ. ಟ್ರೂಲಿ ಐ ಆಮ್ ಚೋಸನ್, ಐ ಆಮ್ ಕಾಲ್ಡ್ ಬೈ ಗಾಡ್. ನನ್ನನ್ನು ದೇವ್ರು ಕರೆದಿದ್ದಾರೆ, ದೇವ್ರು ನನ್ನನ್ನು ಆರಿಸ್ಕೊಂಡಿದ್ದಾರೆ. ನಮ್ಗೆ ಗ್ಯಾರಂಟಿ ಇದೆ. ಯಾವತ್ತೋ ಕರೆ ಬಂತೋ ಆವತ್ತಿಂದ ಸೈತಾನ ನಿನ್ನಿಂದ ಬಿದ್ದಿದ್ದನ್ನು ಮರಿಬಾರ್ದು. ಆವಾಗ ರಾಜು ಬ್ರದರ್ ಒಂದು ಹೇಳ್ತಾ ಇದ್ರಲ್ವ, ಏನು ಹೇಳ್ತಾಯಿದ್ರು? ಎಷ್ಟೋ ಜನ ಬಾರಲ್ಲಿ, ಕ್ಲಬ್ಬಲ್ಲಿ, ಅಲ್ಲಿ ಇಲ್ಲಿ ಪಾರ್ಟಿ ಮಾಡ್ಕೊಂಡಿರ್ತಾರೆ. ಪಿಶಾಚಿ ಅವ್ರ ಹಿಂದೆ ಹೋಗಲ್ಲ, ಅವನಿಗೆ ಅಲ್ಲೇನು ಕೆಲಸ ಇಲ್ಲ. ಸ್ಪಿರಿಚುವಲಿ ಡೆಡ್ ಆಗಿರೋ ಜಾಗದಲ್ಲಿ ಅವನಿಗೇನು ಕೆಲಸ ಇದೆ? ಯಾವಾಗ ಒಬ್ಬ ಬಾರ್ನಿಗೇನ್ ಆಗ್ತಾನಲ್ಲ, ಹೊಸ್ದಾಗಿ ಹುಡ್ತಾನಲ್ವ, ಹೊಸ್ದಾಗಿ ಹುಟ್ಟಿ ಒಂದು ದೇವ್ರ ಕರೆ ಅವನಿಗೆ ಸಿಗುತ್ತಲ್ಲ, ದ್ಯಾಟ್ ವೆರಿ ಮೂಮೆಂಟ್ ಅವನು ಶುರು ಮಾಡ್ತಾನೆ. ನೀ ಬಾರ್ನ್ ಆಗಿದ್ದು ಹೇಗೆ? ಕ್ರಿಸ್ತನನ್ನು ನೋಡಿದಾಗ ಟಕ್ಕಂತ ಲೈಟ್ ಬಂತು, ಹೊಸ ಜನ್ಮ ಸಿಕ್ತು. ಗಾಸ್ಪಲ್, ಶುಭ ಸಂದೇಶದ ಮೂಲಕ, ವಾಕ್ಯದ ಮೂಲಕ ಅಲ್ವಾ? ಬೇರೆ ಯಾವುದ್ರ ಮೂಲಕನೂ ಹೊಸ ಜನ್ಮ ಸಿಕ್ಕಿಲ್ಲ. ಆಗ ನಮಗೊಂದು ಕರೆ ಸಿಕ್ತು, ನಮಗೊಂದು ಅನುಭವ ಸಿಕ್ತು, ಹೆಜ್ಜೆ ಇಟ್ವಿ. ನಾವೇ ಇಮ್ಯಾಜಿನ್ ಮಾಡಿ ನೋಡ್ಕೊಳ್ಳೋಣ, ದೇವರ ಸೇವೆಗೆ ದೇವರು ನನ್ನನ್ನು ಕರೆದಿದ್ದಾರೆ, ಆರಿಸ್ಕೊಂಡಿದ್ದಾರೆ ಅಂತ ಕನ್ವಿಕ್ಟ್ ಆದವರು ನಿಮ್ಮಲ್ಲಿ ಯಾರಿದ್ದೀರೋ ಅವ್ರಿಗೆ ನಾನು ಹೇಳ್ತಾ ಇರೋದು. ಆ ಕನ್ವಿಕ್ಷನ್ನಲ್ಲಿರುವವರು, ಆ ಕನ್ವಿಕ್ಷನ್ ಬಂದ ತಕ್ಷಣ ದೇವರು ನನ್ನ ಕರೆದಿದ್ದಾರೆ, ಅವ್ರು ಸೇವೆ ಮಾಡಲಿಕ್ಕೆ ಕರೆದಿದ್ದಾರೆ ಅಂತ ಒಂದು ಕನ್ವಿಕ್ಷನ್ ನಿಮಗೆ ಬಂದಾಗ, ಆ ಪ್ರಾರಂಭದ ದಿವಸಗಳು ನಿಮ್ಮ ಫೋಕಸ್ ಯಾವುದ್ರ ಮೇಲಿತ್ತು? ಯುವರ್ ಫೋಕಸ್ ವಾಸ್ ಓನ್ಲಿ ಆನ್ ಕ್ರೈಸ್ಟ್. ಆಗ ನಿಮ್ಮ ಹೃದಯದಲ್ಲಿ ಎಷ್ಟು ಆನಂದ ಇರ್ತಾಯಿತ್ತು, ಯಾವುದಕ್ಕೂ ಡಿಸ್ಟರ್ಬ್ ಮಾಡ್ಕೊಳ್ತಾ ಇರಲಿಲ್ಲ. ಕರೆಕ್ಟಾ? ಆದರೆ ಬರ್ತಾ ಬರ್ತಾ ಏನಾಯಿತು? ಸೈತಾನ ವಂಚಿಸ್ದ. ಸೈತಾನ ಏನು ಮಾಡ್ದ? ಯೇಸುವಿನಿಂದ ನಿನ್ನ ಅಟೆನ್ಷನನ್ನು ಡೈವರ್ಟ್ ಮಾಡ್ದ. ಮೋಸ್ಟ್ ಆಫ್ ದ ಟೈಮ್ he diverted your attention from Christ to your own self, ಅಥವಾ your own self righteousness. ಅನೇಕ ಬಾರಿ ಸೈತಾನ ಯಾವ ರೀತಿ ವಂಚಿಸ್ತಾನೆ ಅಂದರೆ, ಯೇಸುವಿನ ಕಡೆಯಿಂದ ನಮ್ಮ ಫೋಕಸನ್ನು ನಮ್ಮ ಕಡೆಗೆ, ಸೆಲ್ಫ್ ಕಡೆಗೆ. 7 ಗಂಟೆನಾ? 7, ಓಕೆ. ಯೇಸುವಿನ ಕಡೆಯಿಂದ ಸೈತಾನ ಯಾರ ಕಡೆಗೆ ಫೋಕಸ್ ಮಾಡಿಸ್ತಾನೆ? ನಮ್ಮ ಕಡೆಗೇನೆ. ಆದರೆ ಪ್ರಾರಂಭದಲ್ಲಿ ನಾವು ಯಾವ ಕಡೆಗೆ ನೋಡ್ತಾ ಇದ್ವಿ ನೋಡಿ? ಈಗ ಲೈಟ್ ಅಲ್ಲಿ ಅಂಬ್ರೆಲಾ ಇದೆ, ಅಥವಾ ಇಲ್ಲಿ ಲೈಟ್ ಇದೆ. ಈ ಅಂಬ್ರೆಲಾ ತೆಗೆದುಬಿಟ್ರೆ
ಈ 1000 ವ್ಯಾಟ್ಸ್ ಲೈಟ್ ನನ್ನ ಕಣ್ಣಿಗೆ ಹೊಡೆಯುತ್ತೆ. ನಾನು ಈ ಕಡೆ ನೋಡುವಾಗ ನನಗೆಲ್ಲ ಬ್ರೈಟ್ನೆಸ್ ಮಾತ್ರ ಕಾಣಿಸುತ್ತೆ, ಆ ಲೈಟ್ ಮಾತ್ರ ಕಾಣಿಸುತ್ತೆ, ಬಿಟ್ಟರೆ ನೀವು ಯಾರೂ ಕಾಣೋದಿಲ್ಲ. ಬಿಕಾಸ್ ಆಫ್ ದ ಬ್ರೈಟ್ನೆಸ್ ಆಫ್ ದಟ್ ಲೈಟ್. Jesus says, I am the light. When you look at me, you can see only brightness. ನಿಮ್ಮ ಮೇಲೆ ಸೂರ್ಯನ ಸ್ವಲ್ಪ ನೋಡಿ, ಸ್ವಲ್ಪ ಹೊತ್ತು ಹೀಗೆ ಸೂರ್ಯನ ಹೀಗೆ ನೋಡಿ, ಆಮೇಲೆ ಹೀಗೆ ನೋಡಿ, ಯಾರು ಕಾಣಲ್ಲ. ಕಣ್ಣು ಹೀಗೆ ಮಾಡಬೇಕು. ಕರೆಕ್ಟಾ? ನೀವು ಇಲ್ಲೇ ಬೆಳಕಿಂದ ಸ್ವಲ್ಪ ಹೊತ್ತು ಬೆಳಕನ್ನ ನೋಡಿ ಆ ಕಡೆ ನೋಡಿದಾಗ ಹೀಗೆ ನೋಡಬೇಕಾಗತ್ತೆ, ಯಾರು ಕಾಣಲ್ಲ. ಬಿಕಾಸ್ ಆಫ್ ದ ಪವರ್ ಆಫ್ ದಟ್ ಲೈಟ್. ಹಾಗೆ ಗಾಡ್ ಈಸ್ ಲೈಟ್. ನಮ್ಮ ಫೋಕಸ್ ಯೇಸು ಕಡೆಗಿರುವಾಗ ಯು ಕ್ಯಾನ್ ಸಿ ಓನ್ಲಿ ಕ್ರೈಸ್ಟ್. ಯೇಸು ಮಾತ್ರ ಕಾಣಿಸ್ತಾರೆ. ಸುತ್ತಮುತ್ತಲೂ ಇರುವ ನೀನು ಕಾಣಿಸಲ್ಲ, ನಿನ್ನ ಪ್ರಾಬ್ಲಮ್ಸು ಕಾಣಿಸಲ್ಲ, ಏನೇನು ಕಾಣಿಸೋದಿಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ನಾವು ಯೇಸುವಿನ ಹಿಂದೆ ಬರುವಾಗ ನಮಗೇನು ಕಾಣಿಸಲ್ಲ. ಆವಾಗ ಕೆಲವರು ಕೇಳ್ತಾರೆ, ನಿಂಗೆ ಅಪ್ಪ ಕಾಣಿಸಲ್ವೇನೋ? ಇಲ್ಲ. ಅಮ್ಮ ಕಾಣಿಸಲ್ವೇನೋ? ಇಲ್ಲ. ಅಜ್ಜ ಕಾಣಿಸಲ್ವೇನೋ? ಇಲ್ಲ. ನಿನಗೆ ನಿನ್ನ ಫ್ಯೂಚರ್ ಕಾಣಿಸ್ತಾ ಇಲ್ವೇನೋ? ಇಲ್ಲ. ಏನು ಕಾಣಿಸ್ತಾ? ಲೈಟ್. ಬಿಕಾಸ್ ಆಫ್ ದ ಲೈಟ್ ಐ ಆಮ್ ನಾಟ್ ಏಬಲ್ ಟು ಸಿ ಎನಿಥಿಂಗ್. ಲೈಕ್ ಸೆಂಟ್ ಪಾಲ್, ಬಿಕಾಸ್ ಆಫ್ ದ ಗ್ರೇಟ್ ಲೈಟ್ ಹಿ ವಾಸ್ ಬ್ಲೈಂಡ್ ಫಾರ್ 3 days, ಕಾಂಟ್ ಏಬಲ್ ಟು ಸಿ ಎನಿಥಿಂಗ್. ಜೊತೆಲಿದ್ದವರು ಕಾಣಿಸ್ತಾ ಇಲ್ಲ, ದಾರಿ ಕಾಣಿಸ್ತಾ ಇಲ್ಲ. ಯಾರೋ ಜೊತೆಲಿದ್ದವ್ರು ಕೈ ಹಿಡ್ಕೊಂಡು ಕರ್ಕೊಂಡು ಬಂದರು. 3 ದಿವಸ ಕುರುಡಾಗಿದ್ದ ಪಾಪ. ಸೊ ಬರ್ತಾ ಬರ್ತಾ ಸೈತಾನ ಏನು ತೋರಿಸ್ತಾನೆ? ಹೇಗಾದರೂ ಮಾಡಿ ನಮ್ಮನ್ನು ಎಳೆದು 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 ಆ ಬ್ರೈಟ್ನೆಸ್ ಕಡೆಯಿಂದ ಈ ಕಡೆ ತಿರುಗಿಸ್ತಾನೆ. ಹೌದಲ್ವಾ? ಶೇ, ಈ ಕಡೆಗೂ ತಿರುಗಿಸ್ತಾನೆ. ಆಮ್ ಐ ಫೂಲ್? ಹಲೋ ಡೆಲ್ವೆಲ್, ಆರ್ ಯು ಫುಲ್ ಸ್ಪೆಂಡಿಂಗ್ ಸೋ ಮಚ್ ಮನಿ ಫಾರ್ ದ ಮಿನಿಸ್ಟ್ರಿ? ಇದನ್ನೇ ಎಲ್ಲರೂ ಇನ್ವೆಸ್ಟ್ ಮಾಡಿದ್ರೆ ಏನು ಎಷ್ಟು ಲಾಭ ಆಗ್ತಾಯಿತ್ತು? ಥಾಟ್ ಕೊಡ್ತಾನೆ. ಕೊಟ್ಟಿರ್ಬೋದು ಡೆಲ್ವಿನ್ಗೆ. ಅದಕ್ಕೆ ಗಾಡ್ ಈಸ್ ಗುಡ್. ಫೋಕಸ್ ಆ ಬೆಳಕು ಕಡೆಯಿಂದ ನಮ್ಮ ತಿರುಗಿಸೋರು ಯಾರು? ನಾಟ್ ಔಟ್ಸೈಡರ್ಸ್. ಹೆಗಲ್ ಮೇಲೆ ಕೈ ಹಾಕ್ತಾರಲ್ಲ ಅವರೇ. ಪೇತ್ರ ಯೇಸುಗೆ ಕೈ ಹಾಕಿ ಹೇಳಿದಾಗ, ನೀನು ಮಾತಾಡ್ಬಾರ್ದು, ನಿನ್ನ ಬಾಯಲ್ಲಿ ಇಂಥ ಮಾತು ಬರಬಾರ್ದು. ಸಾಯೋರು ಸಾಯ್ಲಿ, ಯಾರೋ ಸಾಯ್ಲಿ, ಶಿಲ್ಬೆ ಮೇಲೆ ನೀನು ಎಂಥ ಅವಮಾನದ ಮರಣ. ನೋ 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 ನೋ, ನಿನ್ನಂತವನಿಗಲ್ಲ. ಪೇತ್ರಂಗೆ ಗೊತ್ತಿರಲಿಲ್ಲ ಬಿಡಿ. ನಾವೇನು ಹೇಳ್ತೀವಿ? ನಿನಗೆ ಈ ಥರ ಇನ್ಸಲ್ಟ್ ಮಾಡಬಾರ್ದಾಗಿತ್ತು. ನಿನ್ನಂಥವನಿಗೆ ಈ ಥರ ಇನ್ಸಲ್ಟ್ ಮಾಡಿಬಿಟ್ರೆ ಹೇಗೆ? ಸಚ್ ಎ ಡೆಡಿಕೇಟೆಡ್ ಪರ್ಸನ್ ಸಚಿನ್, ನಿನಗೆ ಒಂದು ಇಷ್ಟು ಇನ್ಸಲ್ಟ್ ಮಾಡಿಬಿಟ್ಟಿದ್ದಾರೆ ಅಂದಮೇಲೆ ಇನ್ನು ಈ ಮಿನಿಸ್ಟ್ರಿಲಿ ನೀನು ಯಾಕೆ ಇರಬೇಕು ಹೇಳು? ಹಾಂ, ಇರಬೇಕಾ? ಬೇಡ. ಯಾರು ಹೇಳ್ತಾರೆ? ಹೊರಗಡೆ ದಾರಿ ಮೇಲೆ ಹೋಗೋರು ಯಾರು ಹೇಳಲ್ಲ. BMTC ಬಸ್ಸಲ್ಲಿ ಪಕ್ಕದ ಸೀಟಲ್ಲಿ ಕೂತ್ಕೊಳ್ಳೋರು ಹೇಳಲ್ಲ. ಜೊತೆಗೆ ಕೈ ಹಿಡ್ಕೊಂಡು ಹಲ್ಲೆಲ್ಲಿ ಹೇಳಿ ಹಲ್ಲೆಲ್ಲಿ ಆದಮೇಲೆ ಟೀ ಕುಡ್ಕೊಂಡು ಜೊತೆಗೆ ಹೋಗ್ತಾರಲ್ಲ. ಈಗ ಟೀ ಕುಡಿಯೋ ಟೈಮಲ್ಲಿ ಇದೆಲ್ಲ ಬರುತ್ತೆ. ಆದರೂ ಸಚಿನ್, ನಿನಗೆ ಈ ಥರ ಹೇಳ್ಬಾರ್ದಾಗಿತ್ತು. ಆದರೆ ನಿನ್ನೊಂದು ಎಕ್ಸಾಂಪಲ್ ತಗೋಬಾರ್ದಾಗಿತ್ತು. ಅವರು ಬೇರೆ ABCD ಎಕ್ಸಾಂಪಲ್ ತಗೋಬೋದಾಗಿತ್ತಲ್ವಾ? ಎಲ್ಲ ಹೇಳ್ತಾರೆ. ಆವಾಗ ತಕ್ಷಣ ಏನಾಗುತ್ತೆ? ಆವಾಗ ನಮಗೆ ಜೀವ ಬರುತ್ತೆ. ಅಲ್ಲಿವರೆಗೆ ಸತ್ತೋಗಿರ್ತೀವಿ. ಹೌದಲ್ವಾ? ಹಾಗೆಯೇ ಎಷ್ಟೋ ಜನ ಮಿನಿಸ್ಟ್ರಿಯಿಂದ ಹೋಗಿರೋದು. ಮಿನಿಸ್ಟ್ರಿಯಿಂದ ಅಂತಲ್ಲ, ಈ ಒಂದೊಂದು ಸಭೆಯಿಂದ ಒಂದು ಸಭೆಗೆ, ಒಂದು ಪ್ರೇಯರ್ ಗ್ರೂಪಿಂದ ಇನ್ನೊಂದು ಪ್ರೇಯರ್ಗೆ ಶಿಫ್ಟಾಗಿ ಹೋಗೋದು ಇಂಥ ಕಾರಣಗಳಿಂದಾನೆ. ನಾನು ಹೇಳ್ತಿರೋ ಒಂದು ಮೇಜರ್ ಕಾರಣ. ಕೆಲವೊಂದು ಹೋಗೋದು ಒಳ್ಳೆಯದಕ್ಕೋಸ್ಕರನೇ, ಕೆಲವೊಂದು ಕಡೆಯಿಂದ ನಾವು ಓಡಬೇಕಾಗತ್ತೆ. ಯಾವ ಕಡೆಯಿಂದ ಓಡಬೇಕಂತ ಗೊತ್ತಿದ್ದಿರ್ತಾನೆ ಓಡೋದು. ಅದು ಮೋಸ್ಟ್ ಆಫ್ ದ ಕೇಸಸ್ ನಾವು ಓಡೋದು ಯಾವುದಕ್ಕೆ? ನನ್ನೊಂದು ಆಸೆ ಇದೆ, ನನ್ನೊಂದು ಪ್ಲ್ಯಾನ್ ಇದೆ, ನನ್ನೊಂದು ಪರ್ಪಸ್ ಇದೆ, ನನ್ನೊಂದು ಇಂಟೆನ್ಷನ್ ಇದೆ. ಅದು ನೆರವೇರದೆ ಹೋದಾಗ ನಾವೇನು ಮಾಡ್ತೀವಿ? ನಮಗೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ. ನಮಗೇನು ಸಿಗ್ತಾ ಇಲ್ಲ? ಸ್ಟಾರ್ಟಿಂಗಲ್ಲಿ ರೆಸ್ಪೆಕ್ಟ್ ಬೇಕಾಗಿತ್ತಾ? ಯಾಕೆಂದರೆ ವಿ ವರ್ ಬ್ಲೈಂಡ್ ಫೋಲ್ಡೆಡ್. ರೆಸ್ಪೆಕ್ಟ್ ಕಾಣ್ತಾ ಇರಲಿಲ್ಲ, ಸ್ಟ್ಯಾಟಸ್ ಕಾಣ್ತಾ ಇರಲಿಲ್ಲ. ಓನ್ಲಿ ಬೆಳಕು. ಕಣ್ಣು ಫುಲ್ ಬ್ಲೈಂಡ್ ಆಗಿಬಿಟ್ಟಿದೆ ಎಲ್ಲ ಕಡೆಗೂ. ಪಿಶಾಚಿ ಈ ಕೆಲಸ ಸಭೆ ಒಳಗಡೆ ಅವತ್ತಿಂದನೂ ಮಾಡ್ತಾ ಇದ್ದಾನೆ.
ಇವತ್ತು ಮಾಡ್ತಾ ಇದ್ದಾನೆ. ಆದ್ದರಿಂದ ಆ ಪಿಶಾಚಿಗೆ ನೀವು ಎಡೆ ಮಾಡಿಕೊಟ್ರೆ ಹೂ ಈಸ್ ದ ಲೂಸರ್? ಯು ಆರ್ ದ ಲೂಸರ್. ಬೇರೆ ಯಾರಿಗೆ ನಷ್ಟ ಏನಾಗಲ್ಲ. ವಿ ಥಿಂಕ್ ನಾವು ಯೋಚನೆ ಮಾಡ್ಬೋದು, ನಾನಿಲ್ಲ ಅಂದರೆ ಇವ್ರು ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ. ಎಷ್ಟೋ ಜನ ಆ ರೀತಿ ಯೋಚನೆ ಮಾಡಿದವರು ಇವತ್ತು ಮಲ್ಕೊಂಡೇ ಇದ್ದಾರೆ, ಎದ್ದಿಲ್ಲ. ನನ್ನ ತಲೆಗೆ ಎಷ್ಟೋ ಸರಿ ಸೈತಾನ ಆ ರೀತಿ ಆಲೋಚನೆ ಕೊಟ್ಟ. ದೇವ್ರ ಕೃಪೆಯಿಂದ ಅದು ಯಾವುದು ತಗೊಳ್ಳಿಲ್ಲ ಅಷ್ಟೇ. ಒಂದು ವೇಳೆ ತಗೊಂಡಿದ್ದಿದ್ರೆ ಖಂಡಿತವಾಗಲೂ ಎಲ್ಲೋ ಮಲ್ಕೊಳ್ತಿದ್ದೆ, ಮತ್ತು ಹೇಳ್ತಾನೇ ಇರಲಿಲ್ಲ. ಅದೊಂದು ಸರಿ ತಗೋಬಿಟ್ರೆ ಇಟ್ಸ್ ವೆರಿ ಡೇಂಜರಸ್. ಮತ್ತು ಹೇಳೋಕ್ಕಾಗಲ್ಲ, ಮತ್ತು ಪದೇ ಪದೇ ಅದೇ ಚುಚ್ತಾ ಇರುತ್ತೆ, ನಾನು 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 ನಾನು. ಸಿನ್ನಲ್ಲಿ ಬಿದ್ದವರು ಹೇಳ್ತಾರೆ ಬೇಕಾದರೆ, ಸೆಲ್ಫಲ್ಲಿ ಬಿದ್ದವರು, ಸೆಲ್ಫ್ ರೈಚಸ್ನೆಸ್ಸಲ್ಲಿ ಬಿದ್ದವರು ಹೇಳಲ್ಲ. ಅಂದರೆ ಅದು ಪ್ರೈಡಲ್ಲಿ ಬೀಳೋದು. ನಾನು ಹೇಳೋದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಂತ ಪಾಪ ಮಾಡ್ತಾ ಇರಬೇಕು ಅಂತಲ್ಲ. ಈಗ ನಾವು ಸೇವೆ ಮಾಡುವಾಗ ಕೆಲವೊಂದು ಪಾಪಗಳನ್ನ ನಾವು ಮಾಡ್ತೀವಿ, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ಮಾಡ್ತೀವಿ. ಅದರಲ್ಲಿ ನಾವು ಬೀಳ್ತೀವಿ, ಇಬ್ಬರು ಬೀಳ್ತಾರೆ. ಆದರೆ ಪಾಪ ಮಾಡಿ ಬಿದ್ದವನು ಅವನು ಹೇಗಾದರೂ ಎದ್ದು ಬಿಡ್ತಾನೆ ಅಥವಾ ದೇವರಿಗೆ ಎತ್ತಲಿಕ್ಕಾಗತ್ತೆ. ಆದರೆ ಪ್ರೈಡಿಂದ ಬಿದ್ದವನ್ನ ದೇವರಿಗೆ ಎತ್ತಕ್ಕೂ ಆಗಲ್ಲ, ದೇವ್ರಿಗೆ ಎತ್ತಕ್ಕೆ ಇಷ್ಟಪಡೋದು ಇಲ್ಲ, ಅವನಿಗೆ ಮಾನಸಾಂತರ ಪಡೋಕ್ಕೂ ಕಷ್ಟ ಆಗೋದು ಇಲ್ಲ. ಹಾಗಂತ ಹೇಳ್ಬಿಟ್ಟು ಈಗ ನಮ್ಮಲ್ಲೆಲ್ಲ ಪ್ರೈಡ್ ಇದೆ, ನಮ್ಮೆಲ್ಲರಲ್ಲೂ ಇದೆ, ನನ್ನಲ್ಲೂ ನಿಮ್ಮಲ್ಲೆಲ್ಲರಲ್ಲೂ ಇದೆ. ಹೇಳ್ತಿರೋದು ಅದೊಂದು ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ಇದೆ ಅಲ್ವಾ, ಪಾಪವು ಪೂರ್ತಿಯಾಗಿ ಬೆಳೆದು ಅದಕ್ಕೆ ಮರಣವನ್ನು ಹಿಡಿಯುತ್ತದೆ. ಈಗ ಒಂದು ಭ್ರೂಣ ಬಂದ ತಕ್ಷಣ ಅಲ್ಲ, ಆ ಭ್ರೂಣದ ಅವಸ್ಥೆಯಲ್ಲಿ ಒಂದು ಪ್ರೈಡ್ ಇರ್ಬೋದು. ಮೇ ಬಿ ಕೆಲವರಲ್ಲಿ ಅದು 1 ತಿಂಗಳಿರ್ಬೋದು, 1 ತಿಂಗಳ ಭ್ರೂಣವಷ್ಟು ಬೆಳೆದಿರ್ಬೋದು. ಕೆಲವರು ಹಾರ್ಟಲ್ಲಿ 5 ತಿಂಗಳಷ್ಟು ಬೆಳವಣಿಗೆ ಆಗಿರ್ಬೋದು, ಕೆಲವರು ಹಾರ್ಟಲ್ಲಿ 8 ತಿಂಗಳಷ್ಟು ಇರ್ಬೋದು. ಇನ್ನೂ ಡೆಲಿವರಿ ಆಗಿಲ್ಲ. ಡೆಲಿವರಿ ಆಗೋದ್ರೊಳಗಡೆ ಅದನ್ನು ಅಬಾರ್ಟ್ ಮಾಡಬೇಕು, ಆ ಪ್ರೈಡ್ನ. ಒನ್ಸ್ ಇಟ್ ಇಸ್ ಡೆಲಿವರ್ಡ್, ಫುಲ್ಲಿ ಗ್ರೋನ್, ಇಟ್ ವಿಲ್ ಡೆಲಿವರ್ ಡೆತ್, ಡಿಸ್ಟ್ರಕ್ಷನ್. ಈಗ ನಿಮ್ಗೂ ಡೌಟ್ ಬರ್ಬೋದು, ನನ್ನೆಲ್ಲ ಅಷ್ಟು ಬೆಳೆದಿದೆಯಾ ಅಂತ. ನಿಮ್ಮ ಮೇಲೆ ಡೌಟ್ ಬರ್ಬೋದು. ಬೆಳೆದಿದ್ದಿದ್ರೆ ನೀವು ಇಲ್ಲಿ ಬರ್ತಾ ಇರಲಿಲ್ಲ. ಯು ವೋಂಟ್ ಬಿ ಹಿಯರ್ ಆ್ಯಸ್ ಎನ್ ಅಂಬಾಸಡರ್. ನೀವು ಇಲ್ಲಿ ಬರ್ತಾ ಇರಲಿಲ್ಲ. ಬರದೇ ಇದ್ದವರೆಲ್ಲ ಪ್ರೈಡಿಂದ ಬರಲಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಬೇಕಾದಷ್ಟು ಬೇರೆ ರೀಸನ್ಸ್ ಇದೆ ಅವರಿಗೆ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಕಾಯಿಲೆ ಇರ್ಬೋದು, ಬೇರೆ ರೀಸನ್ಸ್ ಇರ್ಬೋದು. ಆ ರೀಸನ್ಸಿಂದ ಕೆಲವರು ಹೇಳಿದ್ದಾರೆ ಇಂತಿಂಥ ರೀಸನ್ಸಿಂದ ಬರಲಿಕ್ಕೆ ಆಗೋದಿಲ್ಲ ಅಂತ. ಬೇರೆಯವ್ರನ್ನ ನಾವು ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಆದರೆ ನಮಗೆ ಗೊತ್ತು ನನ್ನಲ್ಲಿ ಪ್ರೈಡ್ ಇದೆ ಅಂತ, ಅದನ್ನು ಬಂದು ಕೂತ್ಕೊಂಡಿದ್ದೀವಿ. ಅದರ ಅರ್ಥ ಇನ್ನೂ ಇಟ್ ಇಸ್ ನಾಟ್ ಫುಲ್ಲಿ ಮೆಚ್ಯೂರ್ಡ್. ಓಕೆ, ಸೊ ನೋ ಪ್ರಾಬ್ಲಮ್, ಎನಿ ಟೈಮ್ ಯು ಕ್ಯಾನ್ ಅಬಾಟ್ ಇಟ್. ಯಾವ ಟೈಮಲ್ಲಿ ಬೇಕಾದರೂ ನಾವು ಅದನ್ನು ಕಟ್ ಮಾಡಿ ಬಿಸಾಡ್ಬೋದು. ದೇವರು ಮ್ಯಾಕ್ಸಿಮಮ್ ಅನ್ನೋ ತನಕ ಆಲ್ವೇಸ್ ವಾಪಸ್ ಎಳಿಲಿಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಮತ್ತೆ ಹೇಳ್ತೀನಿ, ನಮ್ಮ ನಿಜವಾದ ಟೆಸ್ಟ್ ಯೇಸುವಿನ ಕಡೆಯಿಂದ ನಮ್ಮ ಲಕ್ಷ್ಯ ಸೆಲ್ಫ್ ಕಡೆಗೆ, ಸೆಲ್ಫ್ ರೈಚಸ್ನೆಸ್ ಕಡೆಗೆ ಹೋಗುವಂಥದ್ದು. ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಾಗುವ ಒಂದು ಡಿಸೆಪ್ಷನ್, ವಂಚನೆಯನ್ನು ಕೇಳಿದರೆ ನಮಗಿರುವಂಥ ಗಿಫ್ಟ್. ಮೋಸ್ಟ್ ಆಫ್ ದ ಟೈಮ್ ಈ ಪ್ರೈಡಿಂದ ಹೊರಗೆ ಹೋಗೋರು ಗಿಫ್ಟೆಡ್ ಆಗಿರ್ತಾರೆ, ಗಿಫ್ಟ್ ಇರುವವರು. ಪ್ರೀಚಿಂಗ್ ಗಿಫ್ಟ್ ಇರ್ಬೋದು, ಹೀಲಿಂಗ್ ಗಿಫ್ಟ್ ಇರ್ಬೋದು, ಕೌನ್ಸಿಲಿಂಗ್ ಗಿಫ್ಟ್ ಇರ್ಬೋದು, ಸಮ್ ಗಿಫ್ಟ್ ವಿ ನೋ, ಕರಿಸ್ಮ್ಯಾಟಿಕ್ ಗಿಫ್ಟ್ಸ್ ಆ್ಯಂಡ್ ಟ್ಯಾಲೆಂಟ್ಸ್. ಕೆಲವೊಂದು ಸ್ವಲ್ಪ ಟ್ಯಾಲೆಂಟ್ಸ್ ಇರೋರು, ಗಿಫ್ಟ್ ಇರುವವರು. ಈಗ ನಮ್ಮ ನೆವಿಲ್ ಭಯಂಕರ ಆ್ಯಕ್ಟಿವ್ ಆಗಿ ಅವನಿಗಿರುವ ಟ್ಯಾಲೆಂಟನ್ನೆಲ್ಲ ಯೂಸ್ ಮಾಡಿ ಅವನು ದೇವರ ಸೇವೆ ಮಾಡ್ತಾ ಇರ್ತಾನೆ ಮಿನಿಸ್ಟ್ರಿನಲ್ಲಿ ಅಂತ ಇಟ್ಕೊಳ್ಳಿ. ಆದರೆ ಅದನ್ನು ಬರ್ತಾ ಯಾರೂ ರೆಕಗ್ನೈಸೇ ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ.
ಅಥವಾ ಅವನೊಂದು ಮಾತನ್ನು ತಗೊಳ್ಳೋದಿಲ್ಲ, ಒಂದು ಮೀಟಿಂಗಲ್ಲಿ ಏನೋ ಒಂದು ಹೇಳ್ತಾನೆ ಅದನ್ನು ತಗೊಳ್ಳೋದೇ ಇಲ್ಲ. ತಕ್ಷಣ ಜೊತೆಗಿದ್ದವ್ರು ಏನು ಹೇಳ್ತಾರೆ, ಅಲ್ಲಮ್ಮ ನೀನು ಇಷ್ಟೆಲ್ಲ ಕಷ್ಟಪಡ್ತಿದ್ದೀಯ ಹಗಲು ರಾತ್ರಿ, ನಿನಗೆ ದೇವರು ಕೊಟ್ಟರೋ ಟ್ಯಾಲೆಂಟನ್ನು ನೀನು ಮ್ಯಾಕ್ಸಿಮಮ್ ಫುಲ್ಲಿ ಯು ಆರ್ ಗಿವಿಂಗ್ ಟು ದ ಮಿನಿಸ್ಟ್ರಿ. ಆದರೆ ನಿನ್ನ ಮಾತಿಗೊಂದು ಬೆಲೆ ಇಲ್ಲ ಅಂದಮೇಲೆ ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ? ಪಕ್ಕದಲ್ಲಿ ಒಂದು ಮಿನಿಸ್ಟ್ರಿ ಇದ್ದಾರೆ, ಅಲ್ಲಿ ಎಂಥವನು ಹೋದರೂ ಎಷ್ಟು ಎನ್ಕರೇಜ್ ಮಾಡ್ತಾರೆ ಗೊತ್ತಾ ಅಂತ ಹೇಳುವಾಗ ನಮಗೇನು ಅನಿಸುತ್ತೆ, ಮೊದಲೇ ಇಲ್ಲಿ ಗಾಯ ಆಗಿದೆ, ಬೆಟರ್ ಅಂತ ಅನಿಸುತ್ತೆ. ಈ ಕೆಲಸ ಮಾಡೋರು ಯಾರು ಕೇಳಿದ್ರು ಹೊರಗಡೆಯಿಂದ ಯಾರು ಬಂದು ಮಾಡೋದಲ್ಲ, ಒಳಗಡೆ ಇರೋರೇ, ಜೊತೆಗಿರುವವರೇ. ಸೈತಾನನ ಏಜೆಂಟ್ಗಳು ಅಂತಾರಲ್ಲ, ಆ ರೀತಿ ನಮ್ಮಲ್ಲೂ ಕೆಲವರು ಆಗ್ತೀವಿ ಕೆಲವೊಮ್ಮೆ. ಏನು ಅದರಿಂದ ಏನು ಗಿಲ್ಟ್ ಫೀಲ್ ಆಗಬೇಡಿ, ಬೇಜಾರು ಮಾಡ್ಕೋಬೇಡಿ. ನಾನು ಕೆಲವೊಮ್ಮೆ ಆಗಿದ್ದೀನಿ. ಗೊತ್ತಾಗಬೇಕು ನಾನೀಗ ಸೈತಾನನ ಏಜೆಂಟಾಗಿ ಕೆಲಸ ಮಾಡ್ತಿದ್ದೀನಿ ಅಂತ. ಬೈಬಲ್ ಹೇಳುತ್ತಲ್ವ, ಸುಳ್ಳು ಹೇಳುವವನು ಯಾವ ಸಂತಾನ? ಸೈತಾನ ಸಂತಾನ. ಸೈತಾನ ಸಂತಾನ ಅಂದರೆ ಸೈತಾನನೇ ಅಲ್ವಾ, ಸೈತಾನನ ಮಗ ಸೈತಾನ. ಹಾಗಾದರೆ ನಾವು ಸುಳ್ಳು ಹೇಳುವಾಗ ನಾವು ಯಾರಾಗ್ತೀವಿ? ಸೈತಾನ ಆಗ್ತೀವಿ. ಆ ರೀತಿ ಎಷ್ಟೋ ರೀತಿಯಲ್ಲಿ ನಾವು ಆಗಿದ್ದೀವಿ. ಈಗ ಪೇತ್ರ ಕೂಡ ಆದ ಒಂದು ಟೈಮಲ್ಲಿ. ಇದೆಲ್ಲ ಸಾಧ್ಯತೆಗಳಿದೆ. ಆದರೆ ಇಮಿಡಿಯೇಟಾಗಿ ವಿ ನೀಡ್ ಟು ರಿಪೆಂಟ್. ನಾವು ಮಾನಸಾಂತರ ಪಡಬೇಕು ಇಮಿಡಿಯೇಟಾಗಿ. ಯಾವಾಗ ನಾವು ನಮ್ಮನ್ನೇ ನಾವು ರೈಟ್ ಅಂತ ತಿಳ್ಕೊಂಡು ಹೋಗ್ತೀವಲ್ವಾ, ಅದರಷ್ಟು ರಾಂಗ್ ಬೇರೆ ಯಾವುದೂ ಇಲ್ಲ. ಒಂದು ಹೇಳ್ತೀನಿ, ಆಲ್ವೇಸ್ ಗಾಡ್ ಅಲೋನ್ ಈಸ್ ರೈಟ್. ಐ ಕೆನಾಟ್ ಬಿ ರೈಟ್. ನಾನು ಯಾವತ್ತೂ ರೈಟ್ ಆಗೋಕ್ಕಾಗಲ್ಲ. ನಾನು ಯಾವತ್ತೂ ರೈಟ್ ಆಗಲ್ಲ. ಗಾಡ್ ಅಲೋನ್ ಈಸ್ ರೈಟ್. ಮತ್ತು ನೀವು ಕೇಳ್ಬೋದು, ಮತ್ತು ದೇವ್ರು ನಮ್ಮನ್ನು ರೈಚಸ್ ಆದಾಗ ಮಾಡಿದ್ರು ಅಂತ. ದ್ಯಾಟ್ ಈಸ್ ಇಂಪ್ಯೂಟೆಡ್ ರೈಚಸ್ನೆಸ್. ದ್ಯಾಟ್ ಈಸ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್. ದಟ್ ಈಸ್ ನಾಟ್ ಯುವರ್ ರೈಚಸ್ನೆಸ್. ಇಟ್ಸ್ ನಾಟ್ ಯು ಅರ್ನ್ಡ್ ರೈಚಸ್ನೆಸ್. ಅದು ನೀನು ಸಂಪಾದನೆ ಮಾಡಿದ ನೀತಿ ಅಲ್ಲ. ಕ್ರಿಸ್ತನ ನೀತಿ, ಕ್ರಿಸ್ತನ ಒಳಿತು ನಿನಗೆ ಇಂಪ್ಯೂಟ್ ಮಾಡಿದ್ದು, ಟ್ರಾನ್ಸ್ಫರ್ ಮಾಡಿದ್ದು, ಇಲ್ಲಿಂದ ಎತ್ತಿ ಇದು ನಿನಗೆ ಇಟ್ಕೋ ಅಂತ. ಇದು ನಿಂದು ಅಂತಲ್ಲ, ಇದು ನೀನು ಇಟ್ಕೋ, ಅದು ನಿಂದಂತಲೇ ಇಟ್ಕೋ, ಬಟ್ ನಿನ್ನಿಂದ ಪ್ರೊಡ್ಯೂಸ್ ಆಗಿರೋದಲ್ಲ. ಅದು ನಾವು ಮರಿಬಾರ್ದು. ಅದು ಸೈತಾನ ಏನು ಮಾಡ್ತಾನಂದರೆ, ಕೆಲವೊಮ್ಮೆ ನಮಗಿರುವಂಥ ಗಿಫ್ಟ್ಸ್ ಆ್ಯಂಡ್ ಟ್ಯಾಲೆಂಟ್ಸ್, ನಮಗಿರ್ತಕ್ಕಂಥ ಪವಿತ್ರಾತ್ಮನ ವರಗಳು ಮತ್ತು ದೇವರು ಕೊಟ್ಟಂಥ ಕೆಲವರಲ್ಲಿ ಟ್ಯಾಲೆಂಟ್ಸ್ ಇದೆ. ಟ್ಯಾಲೆಂಟ್ಗೆ ಏನು ಹೇಳ್ತಾರೆ? ಪ್ರತಿಭೆಗಳು ಅಲ್ವಾ? ಸೊ ಈ ಗಿಫ್ಟ್ಸ್ ಆ್ಯಂಡ್ ಟ್ಯಾಲೆಂಟ್ಸ್ ಏನು ಮಾಡ್ತಾರೆ ಅಂದರೆ, ನಾವು ಯೂಸ್ ಮಾಡುವಾಗ ಅದ್ರ ಮುಖಾಂತರ ಸೈತಾನ ವಂಚಿಸ್ತಾನೆ. ನಮಗೆ ಗೊತ್ತಾಗಬೇಕು. ಅದು ನಮಗೆ ಯಾವಾಗಲೂ ಗೊತ್ತಿರಬೇಕು, ದೆರ್ ಈಸ್ ನೋ ಗ್ರೇಟರ್ ಗಿಫ್ಟ್ ದ್ಯಾನ್ ಜೀಸಸ್ ಕ್ರೈಸ್ಟ್. ಯೇಸುಕ್ಕಿಂತ ದೊಡ್ಡ ಗಿಫ್ಟು ಬೇರೆ ಯಾವುದೂ ಇಲ್ಲ. ಅಥವಾ ಪವಿತ್ರಾತ್ಮರಿಗಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ. ಸಾಲ್ವೇಷನ್ಗಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ. ಅದು ನನಗೆ ಸಿಕ್ಕಿದೆ. ಸೈತಾನ ಇದನ್ನು ಹೈಡ್ ಮಾಡ್ತಾನೆ. ಇಷ್ಟು ಒಂದು ಸಿಂಗಿಂಗ್ ಗಿಫ್ಟ್ ಇದೆ, ಇಷ್ಟು ಚೆನ್ನಾಗಿ ಹಾಡ್ತೀಯ, ಇಷ್ಟು ಒಳ್ಳೆ ಪ್ರೀಚಿಂಗ್ ಗಿಫ್ಟ್ ಇದೆ, ಇಷ್ಟು ಒಳ್ಳೆ ಇಂಟರ್ಸೆಷನ್ ಪ್ರೇಯರ್ ಮಾಡೋ ಗಿಫ್ಟ್ ಇದೆ, ಪ್ರಾರ್ಥನೆ ಒಂದು ದೊಡ್ಡ ವರ ಇದೆ ನಿನಗೆ, ಇಷ್ಟೊಂದು ದರ್ಶನದ ವರ ಇದೆ, ಇಷ್ಟೊಂದು ಅನ್ಯ ಭಾಷೆಯನ್ನು ಮಾತನಾಡುವಂಥ ಒಂದು ವರ ಇದೆ ನಿನಗೆ, ಪ್ರವಾದನೆಯ ವರ ಇದೆ, ನೀನು ಏನು ಪ್ರವಾದಿಸಿದೆಯೋ ಅದೆಲ್ಲ ಇವತ್ತಿನ ತನಕ ರೈಟ್ ಆಗಿದೆ 100% ಅಂತ ಒಂದು ಪ್ರವಾದನೆಯ ವರ ಇದೆ, ಅದ್ಭುತ ಕಾರ್ಯಗಳನ್ನು ಮಾಡುವಂಥ ಒಂದು ವರ ನಿನಗಿದೆ. ಇಷ್ಟೆಲ್ಲ ವರ ಇರುವ ನಿನಗೆ ಒಂದು ಸ್ಥಾನ ಇಲ್ಲ, ಮಾನ ಇಲ್ಲ. ಹಾಗಿರುವಾಗ ನೀನು ಯೋಚನೆ ಮಾಡು. ಅವಾಗ ಶುರು ಮಾಡ್ತೀವಿ ಯೋಚನೆ ಮಾಡಲಿಕ್ಕೆ, ಹೌದಲ್ವಾ? ನಾವೆಲ್ಲ ಯೋಚನೆ ಮಾಡಿದವ್ರೆ.
ಯೋಚನೆ ಮಾಡಿಲ್ಲ ಅಂದರೆ ಮುಂದೆ ಬರ್ಬೋದು. ಸ್ವಲ್ಪ ರೆಕ್ಕೆ ಹೀಗಾಗಲಾದಾಗ ಬರುತ್ತೆ. ಈಗ ರೆಕ್ಕೆ ಪುಕ್ಕ ಬಂದಿರಲ್ಲ, ರೆಕ್ಕೆ ಪುಕ್ಕ ಬಂದಾಗ ಯೋಚನೆ ಬರುತ್ತೆ, ಬರಲೇಬೇಕಲ್ಲ. ಯೋಚನೆ ಬರಲಿಲ್ಲ ಅಂದರೆ ಬರೆಸ್ತಾರೆ ದೇವರೇನೆ. ಸೊ ಆಗ ನಮಗೆ ಅರ್ಥ ಆಗಬೇಕಲ್ಲ, ಇದಲ್ಲ, ಇದು ಯಾವುದು ಅಲ್ಲ, ಶ್ರೇಷ್ಠವಾದ ಒಂದು ಗಿಫ್ಟ್, ನಿಜವಾದ ಗಿಫ್ಟ್. ಈ ಪಾಪಿಯನ್ನು ದೇವರು ನೀತಿವಂತನಾಗಿ ಮಾಡಿದ್ದೆ ದೊಡ್ಡ ಗಿಫ್ಟ್. ಅದಕ್ಕಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ ಅಂತ ನಮಗೆ ಅರ್ಥ ಆಗಿ ನಾವಿನ್ನು ದೇವರಿಗೆ ಶರಣಾಗಲಿಕ್ಕೇ ಕೆಲವೊಂದರಲ್ಲೆಲ್ಲ ಹಾದು ಹೋಗುವಾಗ ದೇವರು ಮಾಡ್ತಾರೆ. ಅದರಿಂದ ಯಾರು ಡಿಸಪಾಯಿಂಟ್ ಆಗಬೇಡಿ, ಬೇಜಾರಾಗಬೇಡಿ. ಬೇಜಾರಾಗುತ್ತೆ ನಮಗದು ರಿಯಲೈಸ್ ಆದಾಗ ಖಂಡಿತವಾಗ್ಲೂ ನಮಗೆ ವಾಟ್ ಎ ಫೂಲ್ ಐ ಆಮ್, ನಾನು ಎಂಥ ಮೂರ್ಖ, ರಿಯಲೈಸ್ ಆಗುತ್ತೆ. ರಿಯಲೈಸ್ ಆದರೆ ಒಳ್ಳೆಯದು. ಆಗಲಿಕ್ಕೋಸ್ಕರನೇ ಈ ಗ್ಯಾದರಿಂಗ್ಸ್ ಎಲ್ಲ ಇರೋ ಮುಖ್ಯ ಉದ್ದೇಶ ಈ ಒಂದು ರಿಯಲೈಸೇಷನ್ ನಮಗೆ ಸಿಗಲಿ ಅಂತಾನೆ. ಅದನ್ನೇ ನಾನು ಹೇಳಿದ್ದು, ಒಂದು ರೀವೈರಿಂಗ್ ಆಗಬೇಕು. ಆಲ್ರೆಡಿ ವೈರಿಂಗ್ ಆಗಿದೆ ನಮ್ಮಲ್ಲಿ. ಈ ಪ್ರೇಯರ್ ಗ್ರೂಪಿಗೆ ಬಂದಾಗ ಒಂದು ಕರಿಸ್ಮ್ಯಾಟಿಕ್ ವೈರಿಂಗ್ ಒಳಗಡೆ ಆಗಿರುತ್ತೆ, ಟಕ 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 ಇಲ್ಲಿದ್ದು ಇದು. ಅದು ದೇವರೇನು ಮಾಡ್ತಾರೆ, ಆವಾಗ ರೀವೈರಿಂಗ್ ಮಾಡ್ತಾ ಇರ್ತಾರೆ. ಇದು ಸರ್ಕ್ಯೂಟ್ ಸರಿಯಾಗಿ ವರ್ಕ್ ಆಗಬೇಕಲ್ಲ. ಹಾಂ, ಸರ್ಕ್ಯೂಟ್ ಸರಿಯಾಗಿ ವರ್ಕ್ ಆಗಬೇಕಂದ್ರೆ ರೀವೈರಿಂಗ್ ಆಗಲೇಬೇಕು. ಈಗ ಮೊನ್ನೆ ನಮ್ಮದಲ್ಲಿ ಜಂಕ್ಷನ್ ಬಾಕ್ಸ್ ಇದೆ ಕರೆಂಟದು, ಯಾರೋ ಬಂದು ಮಾಡೋದ್ರು, ಅದರಲ್ಲಿ ವೈರಿಂಗ್ ಮಾಡಿದ್ದಾರೆ. ಆದರೆ ಎಲ್ಲದರಲ್ಲೂ ಕರೆಂಟ್ ಬರ್ತಾಯಿದೆ, ಫೇಸು ನ್ಯೂಟ್ರಲ್ ಎರಡರಲ್ಲೂ ಸಪ್ಲೈ ಆಗ್ತಾಯಿದೆ. ಸೊ ನಿನ್ನೆ ಒಬ್ಬರು ಬಂದರು, ರೀವೈರಿಂಗ್ ಮಾಡಿ ಸರಿ ಮಾಡೋದ್ರು. ಸೊ ಹಾಗೆ ಕೆಲವು ಟೈಮ್ ಎಲ್ಲಿ ಏನು ಬರಬಾರ್ದೋ ಅಲ್ಲಿ ಬಂದುಬಿಡುತ್ತೆ, ಏನು ಬರಬಾರ್ದು ಅದು ಬಂದುಬಿಡುತ್ತೆ. ಏನು ಆಲೋಚನೆ ಮಾಡಬಾರ್ದು ಆಲೋಚನೆ ಮಾಡಿಬಿಡ್ತೀವಿ, ಏನು ಮಾತಾಡಬಾರ್ದು ಮಾತಾಡ್ಬಿಡ್ತೀವಿ, ಯಾರು ಸಹವಾಸ ಮಾಡಬಾರ್ದು ಮಾಡಿಬಿಡ್ತೀವಿ. ರೀವೈರಿಂಗ್ ಆದಾಗ ಸ್ವಲ್ಪ ದಿವಸ ಮತ್ತೆ ಸ್ಟ್ರೈಟಾಗಿ ಓಡಾಡ್ತೀವಿ. ಸ್ವಲ್ಪ ದಿವಸ ಮತ್ತೆ ಪರ್ಮನೆಂಟ್ ಅಂತ ತಿಳ್ಕೊಬೇಡಿ. ಒಂದು ಸೇವ್ಡ್ ಆಲ್ವೇಸ್ ಸೇವ್ಡ್ ಅಂತಾರ ಅಲ್ಲ, ಅದು ಕರೆಕ್ಟೇ. ಒಂಥರ ಹಿಂಸೆ ಅಲ್ವಾ ಅದು. ಈಗ ನಾನು ಮಾತಾಡ್ತಾ ಇರೋದೇ ನಿಮ್ಗೊಂಥರ ಹಿಂಸೆ ಆಗ್ತಾಯಿದೆಯೇನೋ. ಹಿಂಸೆ ಆದರೆ ಒಳ್ಳೆಯದೇ, ರಿವೈರಿಂಗ್ ಆಗ್ತಾ ಇರಲಿ, ಒಳ್ಳೆ ಕರೆಂಟ್ ಕ್ಲೀನಾಗಿ ಬರುತ್ತೆ ಆವಾಗ. ಇಲ್ಲಾಂದರೆ ಸುಮ್ಮನೆ ಎಲ್ಲಿ ಮುಟ್ಟಿದ್ರು ಟೆಸ್ಟ್ರು ಯಾವುದರಲ್ಲಿ ಎರಡರಲ್ಲಿ ಇಟ್ಟರು ಎರಡರಲ್ಲೂ ಕರೆಂಟ್ ಬರುತ್ತೆ. ಇಟ್ ವಿಲ್ ಡ್ಯಾಮೇಜ್ ಮೆನಿ ಥಿಂಗ್ಸ್. ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಅಥವಾ ನೀವೇನಾದರೂ ತುಂಬ ಬೆಲೆ ಇರೋದನ್ನು ಅದು ಕನೆಕ್ಟ್ ಮಾಡೋಕ್ಕೆ ಹೋದರೆ ಈ ಐಟಮ್ ಸುಟ್ಟೋಗುತ್ತೆ. ಈ ಮಿನಿಸ್ಟ್ರಿ, ಸಭೆ, ಕುಟುಂಬ ಎಲ್ಲ ಹಾಳಾಗೋದು ಹಾಗೇ. ರೀವೈರಿಂಗ್ ಇಲ್ಲ ಅಂದರೆ ಹಾಗೇ. ನಾವು 10 ವರ್ಷದಿಂದ ವೈರಿಂಗ್ ಮಾಡಿದ್ದೀವಿ. ಹೌದು, 10 ವರ್ಷದ ವೈರಿಂಗಲ್ಲಿ ಈಗ ಏನು ಕೆಲಸ ಆಗಲ್ಲಪ್ಪ. ಅಲ್ಲಿ ಏನೇನೋ ಸೇರಿಕೊಂಡು ಹೀಟ್ ಜಾಸ್ತಿ ಆಗಿ ಸುಟ್ಟೋಗಿ ಶಾರ್ಟ್ ಆಗಿರುತ್ತೆ. ಕೆಲವು ಹೇಳ್ತಾರಲ್ವ, ಅದಕ್ಕೇನೆ ನೀವೆಲ್ಲ ಹಿಂಗೆ ಇರೋದ್ರಿಂದನೇ ಬಂದವರು ಯಾರೂ ನಿಲ್ತಾ ಇಲ್ಲ, ಎಲ್ಲರೂ ಹೋಗ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು, ಯಾರು ನಿಲ್ತಾ ಇಲ್ಲ, ಎಲ್ಲ ಹೋಗ್ತಿದ್ದಾರೆ, ಎಲ್ಲರೂ ಬೈಕೊಳ್ತಿದ್ದಾರೆ. ಎಷ್ಟು ಬೈಕೊಳ್ತಿದ್ದಾರೆ ಗೊತ್ತಾ ನಿಮಗೆ? ಮತ್ತೆ ಗೊತ್ತಿಲ್ಲದೇನ, ಎಲ್ಲ ಗೊತ್ತು. ಅದು ಈಗ ಏನಾಗಬೇಕಂದ್ರೆ ರೀವೈರಿಂಗ್ ಆಗಬೇಕು. ಬೈಕೊಂಡು ಏನು ಪ್ರಯೋಜನ? ಈಗ ನೀವು ನಾನು ಬೈಕೊಳ್ತೀನಿ ತಿಳ್ಕೊಳ್ಳಿ, ನಾನು ಸರಿ ಆಗ್ಬಿಡ್ತೀನಾ? ನಾನು ನಿಮ್ಮನ್ನ ಬೈಕೊಂಡು ನೀವು ಸರಿ ಆಗ್ತೀರಾ? ಆಗಲ್ಲ. ವೈರಿಂಗ್ ಸರಿ ಆದರೆ ಸರಿ ಆಗುತ್ತೆ. ಪಿಸಾಚಿ ಏನು ತೋರಿಸ್ಕೊಡ್ತಾನೆ? ನನಗೆ ನಿಮ್ಮ ಪ್ರಾಬ್ಲಮ್ಮು, ನಿಮಗೆ ನನ್ನ ಪ್ರಾಬ್ಲಮ್ ತೋರಿಸ್ಕೊಡ್ತಾನೆ. ಆಮೇಲೆ ನಾವಿಬ್ಬರು ಕಚಾಡ್ತೀವಿ. ಹೂ ಇಸ್ ದ ಲೂಸರ್? ಇಬ್ಬರು ಲೂಸರ್. ಸೈತಾನ ಪಕ್ಕದಲ್ಲಿ ನಿಂತ್ಕೊಂಡು ಕೈ ತಾಡ್ತಾ ನಗ್ತಾ ಇರ್ತಾನೆ. ಸೊ ಅದಕ್ಕೆ ವಾಕ್ಯ ಹೇಳಿದ್ದು, ವಿತ್ ಆಲ್ ಹ್ಯುಮಿಲಿಟಿ ಮೇಂಟೈನ್ ದ ಯೂನಿಟಿ ಆಫ್ ದ ಸ್ಪಿರಿಟ್, ವಿತ್ ಆಲ್ ಎಫರ್ಟ್. ಯೂನಿಟಿ ಆಫ್ ದ ಸ್ಪಿರಿಟ್. ಯೂನಿಟಿ ಆಫ್ ದ ಸ್ಪಿರಿಟ್ ಅಂದರೆ ಏನು? ಇಲ್ಲಿ ಹೋಲಿ ಸ್ಪಿರಿಟ್ ಸೆಂಟರ್ ಇರ್ತಾರೆ, ಸೆಂಟ್ರಲ್ ಹೋಲಿ ಸ್ಪಿರಿಟ್. ಎಲ್ಲರದ್ದು ಪಾಯಿಂಟ್, ಫೋಕಲ್ ಪಾಯಿಂಟ್, ಕಾನ್ಸಂಟ್ರೇಷನ್ ಹೋಲಿ ಸ್ಪಿರಿಟ್ಗೆ ಬಂದುಬಿಟ್ರೆ ನಾವೆಲ್ಲರೂ ಎಲ್ಲಿ ನೋಡ್ತಾ ಇರ್ತೀವಿ? ಒಂದೇ ಪಾಯಿಂಟ್ನ ನೋಡ್ತಾ ಇರ್ತೀವಿ. ಒಂದೇ ಪಾಯಿಂಟ್ನೇ ನೋಡಿ 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 ಏನಾಗ್ತೀವಿ? ಹೀಗೆ ಬರ್ತೀವಿ. ಬೋರ್ಡ್ ಇದ್ದಿದ್ರೆ ಚಿತ್ರ ಬಿಡಿಸಿ ತೋರಿಸ್ಬೋದಾಗಿತ್ತು. ಬೇಡ ಈಗ ಬೇಡ, ತೆಗೆಯೋದು ಬೇಡ.
ನೀವೊಂದು ಪೇಪರಲ್ಲಿ ಬರ್ಕೊಳ್ಳಿ. ಸೆಂಟ್ರಲ್ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಓಕೆ, ಲೈನ್ಸ್ ಎಲ್ಲ ದೂರ ದೂರ ಇರಲಿ. ಸ್ವಲ್ಪ ಒಂದು ಉತ್ತರ ದಿಕ್ಕು, ಒಂದು ದಕ್ಷಿಣ ದಿಕ್ಕು, ಒಂದು ಪೂರ್ವ, ಒಂದು ಪಶ್ಚಿಮ, ಎಲ್ಲೆಲ್ಲೋ ಇರಲಿ. ಎಲ್ಲಿದ್ರೂ ನೋ ಪ್ರಾಬ್ಲಮ್. ಈಗ ನಮ್ಮ ರೀಜನ್ ಹಾಗೆ ಇದೆಯಲ್ವಾ, 4 ರೀಜನ್ 4 ಕಡೆಗಿದೆ. ಕ್ರೈಸ್ತ ಕಿಂಗ್ ಒಂದು ಕಡೆ, ಹೋಲಿ ಟ್ರಿನಿಟಿ ಒಂದು ಕಡೆ, ಗ್ರೇಸ್ ಆಫ್ ಗಾಡು, ಆಮೇಲೆ ಹೋಲಿ ಸ್ಪಿರಿಟ್ ಅಲ್ವಾ. 4 ರೀಜನ್ 4 ಕಡೆ. ಕೆಲವರು ಈಗಲೇ ಬೈತಾ ಇದ್ದಾರೆ, ಇವ್ರು ರೀಜನ್ ಮಾಡಿಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ರು ಅಂತ. ನಾನು ಯೋಚನೆ ಮಾಡ್ತಿರೋದು ಒಂದು 50 ರೀಜನ್ ಆದರೂ ಆಗಬೇಕಾಗಿತ್ತು ಇಷ್ಟೊತ್ತಿಗೆ. ದೇವ್ರಿಗೆ ಸ್ತೋತ್ರ, ಸದ್ಯಕ್ಕೆ 4 ಆಗಿದೆಯಲ್ಲ. ಇನ್ನೊಂದು ಡಿವೈಡ್ ಆಗಿ ಜಾಸ್ತಿ ಆಗಬೇಕು. ಹೀಗೆ ಶುಭ ಸಂದೇಶ ಹಬ್ಬಿ ಹರಡೋದು. 4 ಸಾಕ, ಜಾಸ್ತಿ ಆಗಬೇಕಾ? ಇನ್ನದು ನೀವು ಮಾಡ್ಕೋಬೇಕು. ಒಂದೊಂದು ರೀಜನ್ ಅವರು 4 ರೀಜನ್ ನೀವು ಮಾಡ್ಕೋಬೇಕು. ಅವಾಗ ನಮ್ಮ ಕಂಫರ್ಟೆಲ್ಲ ಹೋಗುತ್ತೆ. ರೆಕ್ಕೆ ಮುರಿದ ಹಕ್ಕಿ ಹಾಕ್ತೀವಿ, ನಮಗೆ ಹಾಕಾಗಲ್ಲ. ಆವಾಗ ರಿವೈರಿಂಗ್ ಆಗಬೇಕು ಮತ್ತೆ. ಈಗ ಆರಾಮಾಗಿ ಫಸ್ಟಿಗೆ ಒಂದೇ ಟೀಮ್ ಅಂತ ಇತ್ತು ಅಲ್ವಾ. ಹೊಡೆಯೋದು ಪಿಶಾಚಿ ಕೆಲಸನ ದೇವ್ರ ಕೆಲಸನ? ಪಿಶಾಚಿ ಕೆಲಸನ ದೇವ್ರ ಕೆಲಸನ ಡಿವೈಡ್ ಮಾಡೋದು? ಸೊ ಹೊಡೆಯೋದನ್ನ ಲೆಕ್ಕ ಅಲ್ಲ, ಉದ್ದೇಶ ನೋಡ್ಕೊಳ್ಳಿ. ಇಂಟೆನ್ಷನ್ ಈಸ್ ಇಂಪಾರ್ಟೆಂಟ್. ಇಂಟೆನ್ಷನ್ ಮ್ಯಾಟರ್ಸ್. ಡಿವೈಡ್ ಮಾಡೋದು 2 ಇದೆ. ಒಂದು, ಸಚಿನ್ ನೀನು ಒಟ್ಟಿಗೆ ಮಾಡೋಬೇಡಮ್ಮ, ಯಾಕಂದರೆ ನನ್ನ ಇಂಟೆನ್ಷನ್ಗೆ ನೀನು ಸೆಟ್ ಆಗ್ತಾಯಿಲ್ಲ, ನಿನ್ನ ಇಂಟೆನ್ಷನ್ಗೆ ನಾನು ಸೆಟ್ ಆಗ್ತಾಯಿಲ್ಲ. ಆದ್ದರಿಂದ ನೀನು ಸಪ್ರೇಟ್ ಹೋಗು, ನಾನು ಸಪ್ರೇಟ್ ಹೋಗ್ತೀನಿ. ಇಲ್ಲಿ ಉದ್ದೇಶ ಯಾರ್ದು? ನನ್ನೊಂದು ಉದ್ದೇಶ, ಸಚಿನ್ದೊಂದು ಉದ್ದೇಶ. ಇಬ್ಬರದು 2 ಉದ್ದೇಶ ಆಯಿತು. ಇದಕ್ಕಾಗಿ ಡಿವೈಡ್ ಆಗೋದು ಪೈಶಾಚಿಕವಾದ ಕೆಲಸ. ಆದರೆ ಸಚಿನ್, ನಾನು ಹೇಳ್ತೀನಿ, ಸಚಿನ್, ಇಬ್ಬರು ಒಂದೇ ಕಡೆ ಹೋದರೆ ಒಂದೇ ಕಡೆ ಮೀನು ಹಿಡಿಬೋದು. ಇಬ್ಬರು 2 ಕಡೆ ಹೋದರೆ 2 ಕಡೆನೂ ಮೀನು ಹಿಡಿಬೋದು. ತುಂಬೋದೆಲ್ಲಿಗೆ? ಒಂದೇ ಬುಟ್ಟಿಗೆ. ಅಪ್ಪನ ಮನೆಗೆ ಎಲ್ಲರೂ, ದೇವರ ಕಣಜಕ್ಕೇನೆ. ಇಬ್ಬರು ಒಟ್ಟಿಗೆ ಹೋದರೆ ಇಲ್ಲಿರುವ ಕಷ್ಟಪಟ್ಟು ನಾವು ಒಂದು 5 ಮೀನು ಹಿಡಿಬೋದು. ಅದೇ ಅವ್ರು ಆ ಕಡೆ, ನಾನು ಈ ಕಡೆ ಹೋದರೆ ಸಚಿನ್ ಆ ಕಡೆಯಿಂದ ಒಂದು 10 ಹಿಡಿದು ಅಪ್ಪನ ಬುಟ್ಟಿಗೆ ಹಾಕ್ತಾನೆ, ನಾನು ಈ ಕಡೆಯಿಂದ ಒಂದು 10 ಹಿಡಿದು ಅಪ್ಪನ ಬುಟ್ಟಿಗೆ ಹಾಕ್ತಾನೆ. ಆಗ ನಾವು ಡಿವೈಡ್ ಆಗೋದು ಒಳ್ಳೇದ ಕೆಟ್ಟದು? ಆ ಇಂಟೆನ್ಷನ್ ಆದರೆ ಒಳ್ಳೇದು. ಅದಕ್ಕೆ ಹೇಳ್ದಿ, ಯು ಗೋ ಟು ದ ವರ್ಲ್ಡ್. ಎಲ್ಲ ಕಡೆಗೆ ಹೋಗಿ. ಅನೇಕ ಸಭೆಗಳು ಪೌಲರು ಸ್ಥಾಪನೆ ಮಾಡಿದರು. ಉದ್ದೇಶ ಅದೇನೆ. ಈಗ ನೋಡಿ, ತಮಿಳ್ನಾಡಿಗೆ ಹೋಗ್ಬಿಟ್ಟು ನಾನು ಯಾರಾದ್ರೂ ಒಬ್ಬರನ್ನ ಕಷ್ಟಪಟ್ಟು ಒಂದು ಮೀನು ಹಿಡ್ಕೊಬರ್ಬೋದು. ಈಗ ಅಲ್ಲಿರೋ ಲ್ಯಾಂಗ್ವೇಜ್ ತಮಿಳು, ಅಲ್ಲಿನ ಕಲ್ಚರ್ ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಬಟ್ ಅಲ್ಲಿ ಯಾರು ಕೆಲಸ ಮಾಡಿದರೆ ಸುಲಭ ಆಗುತ್ತೆ, ಅವರೇ ಮಾಡಿದರೆ ಸುಲಭ ಆಗುತ್ತೆ. ನಮ್ಗೆ ಉದ್ದೇಶ ಏನು? ಆತ್ಮ ಆದಾಯ ಆಗಬೇಕು. ಸೊ ಲೆಟ್ ದೆಮ್ ಡೂ. ಆ ಇಂಟೆನ್ಷನ್ ನಮ್ಮ ಹಾರ್ಟಲ್ಲಿ ಇರಬೇಕು, ನಮ್ಮ ಮೈಂಡಲ್ಲಿ ಇರಬೇಕು. ಅದಲ್ಲದೆ ನಾನೇ ಮಾಡಬೇಕು, ನನ್ನಿಂದನೇ ಆಗಬೇಕು, ನಮಗೆ ಹಾಗಾದ್ರೆ ಅನಾಯಿಂಟಿಂಗ್ ಇಲ್ವಾ? ಈ ಪ್ರಶ್ನೆಗಳೆಲ್ಲ ಯಾಕೆ ಬರುತ್ತೆ ಅಂದರೆ, ನೀನು ಟೆಸ್ಟಲ್ಲಿ ಫೇಲ್ ಆಗಿದೆಯಾ. ಯಾವ ಟೆಸ್ಟಲ್ಲಿ? ಫೋಕಸ್. ನೆನ್ಪಿಟ್ಕೊಳ್ಳಿ, ಒಂದೇ ಟೆಸ್ಟ್. ನಾವು ಸೇವೆಯಲ್ಲಿರೋ ಎಲ್ಲ ಸೇವಕರಿಗೂ, ಬೋಧಕರಿಗೂ, ಹಾಡುಗಾರರಿಗೂ, ಲೀಡರ್ಸ್ಗಳಿಗೂ, ಪ್ರಾರ್ಥನಾ ವೀರರಿಗೂ, ಎಲ್ರಿಗೂ ಒಂದೇ ಟೆಸ್ಟ್. ಫೋಕಸ್. ಏಸು ಕಡೆಯಿಂದ ನಿಧಾನ ಡೈವರ್ಟ್ ಆಗೋದು. ಒಂದೇ ಸರಿ ಕ್ವಿಕ್ ಡೈವರ್ಟ್ ಆಗಲ್ಲ, ನಿಧಾನವಾಗಿ. ಕ್ವಿಕ್ಕಾಗಿ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಸೈತಾನ ಇದು ಅಂತ. ಅವನು ಹೇಗೆ ಅಂದರೆ, ಬಿದ್ದರೆ ನಾವು ಹೇಗೆ ತೆಗಿತೀವಿ? ಹೀಗೆ ತೆಗಿತೀವಾ? ಹಿಂಗೆ ತೆಗೆದ್ರೆ ಹರಿದೋಗುತ್ತೆ. ನಿಧಾನ ತೆಗಿತೀವಿ. ಹಾಗೆ ಈ ಸೈತಾನ ಕೆಲಸ ಮಾಡೋದು ನಮಗೆ ಗೊತ್ತೇ ಆಗೋದಿಲ್ಲ. ನಮಗೆ ಗೊತ್ತೇ ಆಗೋದಿಲ್ಲ. ಅವನಿಗೆ ನಮ್ಮ ಮೈಂಡ್ ಸೆಟ್ಟು, ನಮ್ಮ ಹಾರ್ಟ್ ಚೆನ್ನಾಗಿ ಗೊತ್ತು. ಜೋರಾಗಳ್ದಾಗ ನಾವು ಹಿಂಗೆ ಆಗ್ತೀವಿ ಸ್ವಲ್ಪ, ಅದಕ್ಕೆ ಅವನು ನಿಧಾನ ಎಳಿತಾನೆ.
ಎಳೆದು ತಂದು ಎಲ್ಲಿ ಒಂದು ಕಡೆ ಬಿಡ್ತಾನೆ, ಆವಾಗ ಗೊತ್ತಾಗುತ್ತೆ ಅಯ್ಯೋ ದೇವ್ರೆ ಅಂತ. ಆ ರೀತಿ ಒಂದು ದುರವಸ್ಥೆಗೆ ನಾವು ಯಾರೂ ಹೋಗದ ಹಾಗೆ ನಾವು ನೋಡ್ಕೋಬೇಕು. ಕಳೆದ ಸರಿ ಒಂದು ಆಲೋಚನೆ ಪವಿತ್ರ ಆತ್ಮರು ಕಳೆದ ಅಂಬಾಸಡರ್ ಗ್ಯಾದರಿಂಗಲ್ಲಿ ಕೊಟ್ಟರು. ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ಪರಿಸ್ಥಿತಿ ಬಗ್ಗೆ, ನಮ್ಮ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಒಂದೆರಡು ಎಕ್ಸಾಂಪಲ್ ಕೊಟ್ಟರು. ಯಾರಾದರೂ ಹೇಳ್ತೀರಾ? ಬಕೆಟ್, ಎಸ್. ಇದು ಏನು ಚಿತ್ರ ಬಿಡಿಸೋದು ಮರ್ತು ಬಿಟ್ಟಲ್ಲ. ಓಕೆ, ಅಲ್ಲಿ ಬರೋಣ, ಇರಿ, ಬರ್ತೀನಿ ವಾಪಸ್. ಒಂದು ಪೇಪರ್ ಕೊಡಮ್ಮ. ಅಲ್ಲ, ಇಲ್ಲಿ ಇದು ಇಲ್ಲಿ ಬರಿಬೋದಾ ಸಚಿನ್? ಅದೇ ಓಕೆ. ಈಗ ಇಲ್ಲಿ ಪವಿತ್ರಾತ್ಮ, ದ ಹೋಲಿ ಸ್ಪಿರಿಟ್, ಇಲ್ಲಿ 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 ಇದೊಂದು ರೀಜನ್, ಇದೊಂದು ರೀಜನ್, ಇದೊಂದು ರೀಜನ್, ಇದೊಂದು ರೀಜನ್, ಇದೊಂದು ರೀಜನ್, ಇದೊಂದು ರೀಜನ್, ಇದೊಂದು ಸಭೆ, ಇದೊಂದು ಸಭೆ, ಇದೊಂದು ಸಭೆ, ಇದೊಂದು ಸಭೆ. ಇದು ಪ್ರೊಟೆಸ್ಟೆಂಟ್, ಇದು ಪೆಂಟೆಕಾಸ್ಟ್, ಇದು ಕ್ಯಾಥಲಿಕ್, ಇದು ಆರ್ಥೋಡಾಕ್ಸ್, ಇದು ಮಾರ್ತೋಮ, ಇದು ಇನ್ನೊಂದು ನಾನ್ ಡಿನಾಮಿನೇಷನ್. ಯಾವುದಾದ್ರೂ ತೊಗೊಳ್ಳಿ. ಇದು ಕನ್ನಡದವರು, ಇದು ಕೊಂಕಣಿಯವರು, ತಮಿಳವರು, ಇಂಗ್ಲೀಷವರು, ಹಿಂದಿಯವರು, ತೆಲುಗು ಅವರು, ಯಾರನ್ನಾದರೂ ತೊಗೊಳ್ಳಿ, ಯಾವ ಥರನಾದರೂ ತೊಗೊಳ್ಳಿ. ಓಕೆನಾ? ಸೊ ಈಗ ಇವ್ರದ್ದು ಫೋಕಸ್ ಈ ಕಡೆ, ಇವ್ರದ್ದು ಫೋಕಸ್ಸು ಈ ಕಡೆ. ಯುನಿಟಿ ಆಫ್ ದ ಸ್ಪಿರಿಟ್, ಪವಿತ್ರಾತ್ಮರ ಕಡೆಗೆ. ಇವ್ರದ್ದು ಇದನ್ನು ಮೇಂಟೈನ್ ಮಾಡಬೇಕು. ಅಟ್ ಎನಿ ಕಾಸ್ಟ್ ಯೂನಿಟಿ ಆಫ್ ದಿ ಸ್ಪಿರಿಟ್ ಬೇಕು ನಮಗೆ ಅಂತ ಬರುವಾಗ, ಈ ರೀಜನ್ ಅವ್ರು ಎಲ್ಲಿ ಬಂದರು? ಇಷ್ಟು ದೂರದಲ್ಲಿದ್ದವರು. ಇವರಿಗೂ ಎಷ್ಟು ಡಿಫರೆನ್ಸ್ ಇದೆ ನೋಡಿ. ಇಷ್ಟು ದೂರ ಇದ್ದವರು, ಇವ್ರು ಯಾರು? ಇವರು ಅಫ್ಘಾನಿಸ್ತಾನದವರು. ಇವ್ರಿಗೆ ಕನ್ನಡ ಬರಲ್ಲ. ಇವನು ಕನ್ನಡಿಗ, ಯಾವುದೋ ಹಳ್ಳಿಲಿರೋನು. ಸೊ ಇವನು ಅಫ್ಘಾನಿಸ್ತಾನದಿಂದ ಇಲ್ಲಿ ಬಂದ, ಇವನು ಕನ್ನಡದಲ್ಲಿರೋನು ಇಲ್ಲಿ ಬಂದ. ಇವರಿಬ್ಬರು ತುಂಬ ಕ್ಲೋಸ್ ಆದರು. ಸಿ ದ ಪವರ್ ಆಫ್ ದ ಯೂನಿಟಿ ಆಫ್ ದ ಸ್ಪಿರಿಟ್. ಇಲ್ಲಿ ಕನ್ನಡ ಅಂತ ಕಚ್ಚಾಡ್ತಾರೆ ಒಂದಿಷ್ಟು ಜನ, ಇಲ್ಲಿ ತಮಿಳು ಅಥವಾ ಕೊಂಕಣಿ ಅದು ಇದು ಅಂತ ಕಚ್ಚಾಡ್ತಾರೆ ಭಾಷಾ ಪ್ರೇಮಿಗಳು. ಆದರೆ ಈ ಇಬ್ಬರು ಪ್ರೇಮಿಗಳು ಯೇಸುವನ್ನು ಪ್ರೀತಿ ಮಾಡಿ 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 ಯೇಸು ನೋಡ್ತಾ ನೋಡ್ತಾ ಆ ಯೂನಿಟಿ ಆಫ್ ದ ಸ್ಪಿರಿಟ್ ಮೇಂಟೈನ್ ಮಾಡಿ ಇಲ್ಲಿ ಬಂದಾಗ ಇವರಿಬ್ರು ಏನಾದರು? ಇವರಿಬ್ಬರು ಭಯಂಕರ ದೋಸ್ತ ಆದರು. ಆವಾಗ ದೂರದಲ್ಲಿರೋ ಕೆಲವರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಇವನು ತಮಿಳವನು, ಇವನು ಕನ್ನಡದವನು, ಇವನು ಇಂಗ್ಲೀಷವನು, ಇಂಗ್ಲೀಷ್ ಬಿಟ್ಟರೆ ಬೇರೆ ಬರಲ್ಲ, ಇವನು ಹಿಂದಿ ಬಿಟ್ಟರೆ ಬೇರೆ ಬರಲ್ಲ, ಒರಿಸ್ಸಾದವನು. ಇವರು ಎಲ್ಲರೂ ಒಟ್ಟಾಗಿ ಸೇರಿ ಒಂದೇ ಮನೇಲಿ ಹೇಗಿದ್ದಾರೆ, ಒಂದೇ ಜಾಗದಲ್ಲಿ ಹೇಗಿದ್ದಾರೆ? ಕೊರತೆ ಇಲ್ವೇ ಇವರಲ್ಲಿ? ಇವರೆಲ್ಲೂ ಫಾಲ್ಟ್ ಪೀಸ್ಗಳೇ ಮತ್ತೆ. ನೋ ಒನ್ ಈಸ್ ರೈಚಸ್. ಆದರೂ ಕೂಡ ಇವ್ರು ಹೆಂಗಿದ್ದಾರೆ? ಯೂನಿಟಿ ಆಫ್ ದ ಸ್ಪಿರಿಟ್. ಯೂನಿಟಿ ಆಫ್ ದ, ದಿಸ್ ಈಸ್ ಕಾಲ್ಡ್ ಚರ್ಚ್. ಇದಕ್ಕೆ ಸಭೆ ಅಂತ ಹೇಳೋದು. ಇಲ್ಲಿ ಇದರಲ್ಲಿ ಏನಿರುತ್ತೆ ಕೇಳಿದರೆ, ಪೀಸ್ ಇರುತ್ತೆ, ಶಾಂತಿ ಸಮಾಧಾನ ಇರುತ್ತೆ, ಆನಂದ ಇರುತ್ತೆ, ಕಂಪ್ಲೇಂಟ್ಸ್ ಇರೋದಿಲ್ಲ. ಯಾಕೆಂದರೆ ಈ ಕಡೆಯಿಂದ ಅಟ್ರಾಕ್ಟ್ ಆಗಿ ಬಂದು ಸೇರಿರೋ ಜಾಗ ಯಾವುದು? ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟಲ್ಲಿ ಏನಿದೆ? ಹೋಲಿ ಸ್ಪಿರಿಟ್ ಇಸ್ ದ ಕಿಂಗ್ಡಮ್ ಆಫ್ ಗಾಡ್. ರೈಚಸ್ನೆಸ್, ಪೀಸ್, ಜಾಯ್ ಇನ್ ದ ಹೋಲಿ ಸ್ಪಿರಿಟ್. ದ್ಯಾಟ್ ಈಸ್ ದ ಕಿಂಗ್ಡಮ್ ಆಫ್ ಗಾಡ್. When you maintain the unity of the Spirit, you can experience the kingdom of God. Righteousness. You feel you are righteous, even though you know you are not righteous. Who gives you that feeling? Holy Spirit. Otherwise, you think you are righteous. You won't feel, you think. Thinking, feeling entirely different. ಥಿಂಕ್ ಮಾಡೋದಕ್ಕೂ, ಥಿಂಕಿಂಗ್ ಅನ್ನೋದು ನಾವು ಬ್ರೈನಲ್ಲಿ ತಗೊಳ್ಳೋದು. ನಾನು ದೇವರ ಮಗ ಅಂತ ಥಿಂಕ್ ಮಾಡೋದಕ್ಕೂ, ನಾನು ದೇವರ ಮಗ ಅಂತ ಫೀಲ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಾವೆಲ್ಲರೂ ಹೇಗಿದ್ದೀವಿ ಅಂದರೆ, ಅನೇಕರು ಥಿಂಕಿಂಗಲ್ಲಿ ಇದ್ದೀವಿ. ಥಿಂಕಿಂಗಲ್ಲಿ ನಾವೆಲ್ಲ ಪಾಸೆ, ಬಟ್ ಏನು ಪ್ರಯೋಜನ ಇಲ್ಲ.
ವಾಟ್ ಈಸ್ ಯುವರ್ ಫೀಲಿಂಗ್? ಫೀಲಿಂಗ್ ಇಲ್ಲಿ ಹಾರ್ಟಲ್ಲಿ, ಥಿಂಕಿಂಗ್ ಬ್ರೈನಲ್ಲಿ, ಇಂಟೆಲೆಕ್ಚುವಲ್ ಬುದ್ಧಿಯಲ್ಲಿ. ಐ ಆಮ್ ರೈಚಸ್, ಟಕ್ 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 ವೈರಿಂಗ್ ಏನಿದೆ, ವರ್ಡ್ ಆಫ್ ಗಾಡ್. ವಾಟ್ ಈಸ್ ಯುವರ್ ಫೀಲಿಂಗ್? ಫೀಲಿಂಗಲ್ಲಿ ಅದು ಬಂದಿಲ್ಲ. ಯು ಕೆನಾಟ್ ಸರ್ವ್ ದ ಲಾರ್ಡ್. ದೇವ್ರ ಸೇವೆ ಮಾಡೋಕ್ಕಾಗಲ್ಲ. ಆದರೆ ಇಲ್ಲಿ ಬರಲೇ ಇಲ್ಲ ಅಂತ ಇಟ್ಕೊಳ್ಳಿ, ಹೇಗೋ ಇಲ್ಲಿ ಬಂದ್ಬಿಡ್ತು, ಯು ಕ್ಯಾನ್ ಸರ್ವ್ ದ ಲಾರ್ಡ್. ಬಿಕಾಸ್ ಇನ್ ಯುವರ್ ಥಿಂಕಿಂಗ್ ಯು ನೋ ಯು ಆರ್ ನಾಟ್ ರೈಚಸ್, ಬಟ್ ಯು ಆರ್ ಫೀಲಿಂಗ್ ಯು ಆರ್ ರೈಚಸ್. ಹೂ ಬ್ರಾಟ್ ದಟ್? ದಟ್ ಈಸ್ ಹೋಲಿ ಸ್ಪಿರಿಟ್. ಇಲ್ಲಿ ಬರೋದು ಹೋಲಿ ಸ್ಪಿರಿಟ್ ಅಲ್ಲ, ಇಲ್ಲಿ ಬುದ್ಧಿವಂತಿಕೆಯಿಂದನೂ ಬರುತ್ತೆ. ತುಂಬ ವಾಕ್ಯ ಓದಿದರೆ ಹೆಡ್ ನಾಲೆಜ್ ಬರುತ್ತೆ. ಅದಕ್ಕೆ ಪೌಲ್ರು ಹೇಳೋದು, ನಾನು ನಿಮ್ಮ ಜೊತೆಗೆ ಮಾತಾಡುವಾಗ ಮನುಷ್ಯ ಬುದ್ಧಿಯಿಂದ ಅಥವಾ ಚಮತ್ಕಾರದ ಮಾತುಗಳಿಂದ ನಾನು ಬಂದಿಲ್ಲ ನಿಮ್ಮ ಜೊತೆಗೆ. ಐ ಕೇಮ್ ವಿತ್ ಯು ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ನನ್ನ ಪವಿತ್ರಾತ್ಮನ ಶಕ್ತಿಯಿಂದ ನಾನು ಬಂದೆ. ಯಾಕಂದರೆ ಪೌಲನಿಗೆ ತುಂಬ ನಾಲೆಡ್ಜ್ ಇದೆ, ಹೆವಿ ನಾಲೆಡ್ಜ್ ಇದೆ, ಸ್ಕ್ರಿಪ್ಚರ್ ನಾಲೆಡ್ಜ್. ಅವನು ಹೇಳ್ತಾನೆ, ನಾನು ಅದು ತೊಗೊಂಡು ಬರಲಿಲ್ಲ. ಐ ಡಿಡ್ ನಾಟ್ ಕಮ್ ಟು ಯು ವಿತ್ ದ ಎಂಟೈಸಿಂಗ್ ವರ್ಡ್ಸ್ ಆಫ್ ಮ್ಯಾನ್ಸ್ ವಿಸ್ಡಮ್. ಸೊ ಅವನು ಹೆಂಗೆ ವರ್ಡ್ಸ್ ಹೆಂಗೆ ಯೂಸ್ ಮಾಡಿದ ನೋಡಿ. ಎಂಟೈಸಿಂಗ್ ಅಂದರೆ ವಂಚಿಸುವ, ಮನುಷ್ಯ ಜ್ಞಾನದಿಂದ ಕೂಡಿದ ಮಾತುಗಳನ್ನ ತೆಗೆದುಕೊಂಡು ನಾನು ನಿಮ್ಮ ಹತ್ರ ಬರಲಿಲ್ಲ. ದೇವರ ಆತ್ಮನಿಂದ ಪಡೆದುಕೊಂಡ ಪ್ರಕಟಣೆ ತಗೊಂಡು ನಾನು ನಿಮ್ಮ ಹತ್ರ ಬಂದಿದ್ದೇನೆ. ನಥಿಂಗ್ ಇಸ್ ಮೈಂಡ್, ನಂದೇನೂ ಇಲ್ಲ. ಸೊ ನಾವು ಒಬ್ಬೊಬ್ಬರು ದೇವರ ಸೇವಕರು ಅದೇ ರೀತಿಯಲ್ಲಿ ದೇವರಿಂದ ತೆಗೆದುಕೊಂಡು ಮಾಡಲಿಕ್ಕಾದರೆ ಅಹಂಕಾರ ಯಾರಿಗೂ ಬರಲ್ಲ, ಕಂಪ್ಲೇಂಟ್ ಯಾರಿಗೂ ಏನು ಇರಲ್ಲ. ಏನು ಕಂಪ್ಲೇಂಟ್ ಇರುತ್ತೆ? ಯಾಕಂದ್ರೆ ನಮ್ದೇನು ತೊಗೊಂಡು ನಾವು ಮಾಡ್ತಾ ಇಲ್ಲಲ್ಲ. ನನಗೊಂದು ಚಾನ್ಸ್ ಸಿಕ್ಕಿದೆಯಾ, ಅದು ಸೌಭಾಗ್ಯ ಅಷ್ಟೇ. ಬೇರೆ ಏನೂ ಇಲ್ಲ, ಬೇರೆ ಏನು ಹೇಳ್ಕೊಳ್ಳಿಕ್ಕೆ ಏನೂ ಇಲ್ಲ. ಸೊ ಓನ್ಲಿ ದ ಗ್ರೇಸ್ ಆಫ್ ಗಾಡ್, ಆ ಸೌಭಾಗ್ಯ ಮಾತ್ರ. ಓಕೆ, ಲಾಸ್ಟ್ ಮೀಟಿಂಗಲ್ಲಿ ಪವಿತ್ರಾತ್ಮ ನಮಗೆ ಕೊಟ್ಟ ಆಲೋಚನೆ ಏನಾಗಿತ್ತು? ಜನರೇಟರ್ ಆನ್ ಮಾಡೋದು ಗೊತ್ತಲ್ಲ? ಇಲ್ಲೇನು ಮಾಡಬೇಡಿ, ಫಸ್ಟ್ ಅಲ್ಲಿ ಪೂರ್ತಿ ಆನ್ ಮಾಡಿ, ಸ್ವಿಚ್ಚು ಆನ್ ಮಾಡಿ, ಆಮೇಲೆ ಇಲ್ಲಿ ಬಂದು ಆನ್ ಮಾಡ್ಕೊಳ್ಳಿ ಅಷ್ಟೇ. ಸೆಕೆ ಆಗ್ತಿದ್ರೆ ಫ್ಯಾನ್ ಹಾಕೋಬೋದು ಬೇಕಾದ್ರೆ. ಈಗ ಆ ಸೆಕೆ ಇದ್ದರೆ, ಇಲ್ಲಾಂದ್ರೆ ಒಂದು 2 ಮಿನಿಟ್ಸಲ್ಲಿ ಬರುತ್ತೆ. ಒಬ್ಬರಲ್ಲಿ ಹೊರಗಡೆ ಕೂತ್ಕೊಂಡ್ರಾಯ್ತು, ಯಾರಾದರೂ ಒಬ್ಬರು ಕರೆಂಟ್ ಬಂದಿದ್ದು ಗೊತ್ತಾಗುತ್ತೆ ಅವಾಗ. ಇಲ್ಲೇ ಚೇಂಜ್ ಆಗುತ್ತೆ, ಸ್ವಲ್ಪ ಫ್ಲಿಕ್ರಿಂಗ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ. ಎಸ್, ಲಾಸ್ಟ್ ಮೀಟಿಂಗಲ್ಲಿ ಪವಿತ್ರಾತ್ಮರು ಮಾತನಾಡುವಾಗ, ಓಕೆ ಟೈಮ್ ಆಯ್ತಲ್ಲ, ಈಗ ಇವತ್ತು ಯಾವ ರೀಸನ್ದು ಶೇರಿಂಗ್ ಇರೋದು? ಎನಿವೇ ನಮ್ಮದು ಊಟ ಆದಮೇಲೆ ಮತ್ತೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ ಅಲ್ವಾ? ಅಲ್ಲಿ 8:30 ತನಕ ಓಕೆ, 8:15 ತನಕ ಓಕೆನಾ? ಮತ್ತು ಬೈಕೋಬೇಡಿ ನನಗೆ, ಶೆಡ್ಯೂಲಲ್ಲಿ ನೀವು 8 o'clock ಹಾಕಿದ್ರಿ, ಯು ಮೇಂಟೈನ್ ದ ಶೆಡ್ಯೂಲ್ ಅಂತ. ನೀವು ಮಾತ್ರ ಹೇಳ್ತೀರಿ ಶೆಡ್ಯೂಲ್ನ ಮೇಂಟೈನ್ ಮಾಡಿ ಅಂತ, ಈಗ ನೀವು ಮಾಡಲ್ಲ ಅಂತ ಹೇಳ್ಕೋಬೇಡಿ. ಅದಕ್ಕೆ ನಿಮ್ಮನ್ನು ಕೇಳ್ತಾ ಇರೋದು, ಹೇಗೆ? ನಾನು ಕೇಳಿದ್ದಕ್ಕೋಸ್ಕರ ಅಲ್ಲ. ಓಕೆ ಆದರೂ ಓಕೆ, ಇಲ್ಲಾಂದರೆ 8ಕ್ಕೆ ನಿಲ್ಲಿಸೋಣ. 8:15 ಓಕೆ ಅಲ್ವಾ? ಹೇಗೂ ಮನೇಲಿದ್ದರೂ ನಾವು ಊಟ ಮಾಡೋದು ಹರಟೆ ಹೊಡ್ಕೊಂಡು 9:30 10 ಗಂಟೆ ಆಗುತ್ತೆ. ನಮ್ಮ ಮನೇಲಿ ಊಟ ಸಿಗೋದು 11:30 ಎಲ್ಲ ಆಗುತ್ತೆ. ಈಗ ಬೇಗ ಹಸುವಾಗ್ತಾಯಿದೆ. ಅದು ಪ್ರೇಯರಿಗೆ ಬಂದಾಗ ಹಾಗೇನೆ ಸ್ವಲ್ಪ ಬೇಗ ಹಸುವಾಗ್ಬಿಡೋದು, ಅದು ಯಾಕೋ ಗೊತ್ತಿಲ್ಲ. ನನಗೆ ಮಾತ್ರನೇ ಹಾಗೆ, ನಿಮಗೂ ಹಾಗೇನೆ ಅಂತ ಗೊತ್ತಿಲ್ಲ. ಸೇಮ್ ಅಲ್ಲ? ಅವಾಗ ಅವು ಟೀ ಕುಡಿಬೇಕು, ಕಾಫಿ ಕುಡಿಬೇಕು ಅನಿಸುತ್ತೆ. ಹಾಂ, ಏನು ಮಾಡೋದು, ಶರೀರ ಅಷ್ಟು ಕೆಟ್ಟದು. ಹಾಂ, ಶರೀರ ಪ್ರಶ್ನೆ ಅಂತ ಹೇಳ್ಬೇಕಾ? ಯಾಕೆ? ಕಾಯಿಲೆ ಬರ್ದಿರಕ್ಕ? ಲಾಸ್ಟ್ ಟೈಮ್ ಹೇಳ್ಕೊಟ್ನ, ಈಗ ಹಿಂಗೆ ಹೇಳ್ಕೊಡ್ತಾ ಇದ್ದೀನಿ. ಎಸ್, ಆನ್ ಆಯ್ತಾ ಜನ್ರೇಟ್ರು? ಯಾಕೆ? ಹೌದಾ? ಇದು 3 ಫೇಸ್ ಕನೆಕ್ಷನ್ ಈ ಬಿಲ್ಡಿಂಗ್ಗೆ.
ಆವಾಗ ಯಾವುದಾದ್ರು ಒಂದು ಫೇಸ್ ಇಲ್ಲ ಅಂದರೆ ಈ ಎ ಸಿ ಯಾವುದು ವರ್ಕ್ ಆಗಲ್ಲ. ಮೇಲಿಂದು ಬೇರೆದೆಲ್ಲ ಬೇರೆ ಫೇಸ್ ಇರುತ್ತೆ, ಆವಾಗ ಅಲ್ಲಿ ಕರೆಂಟ್ ಇರುತ್ತೆ. ಎಸ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ನಿಮಿಷ ನಾವು ಸ್ವಲ್ಪ ಪ್ರಾರ್ಥನೆ ಮಾಡೋಣವಾ? ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಪವಿತ್ರ ಆತ್ಮರೇ ಸ್ತೋತ್ರ 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 ಸ್ತೋತ್ರ. ಒಳ್ಳೆಯ ದೇವರೇ ಸ್ತೋತ್ರ ಅಪ್ಪ. ಪವಿತ್ರ ಆತ್ಮರೇ, ನಾವೆಲ್ಲರೂ ಕೂಡ ಕ್ರಿಸ್ತ ಯೇಸುವಿನ ಅನುರೂಪಿಗಳಾಗಬೇಕೆಂಬುದನ್ನು ನೀವು ಬಯಸ್ತಾ ಇದ್ದೀರಿ. ಅದಕ್ಕಾಗಿ ನೀವು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದೀರಿ. ಯೇಸುವಿನಂತೆ ನಮ್ಮನ್ನು ರೂಪಾಂತರಿಸಲು ನೀವು ಮಾಡುತ್ತಿರುವ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ಮಿನಿಸ್ಟ್ರಿಂಗ್ ಇನ್ ಅಸ್ ಟು ಮೇಕ್ ಅಸ್, ಟು ಟ್ರಾನ್ಸ್ಫಾರ್ಮ್ ಅಸ್ ಇನ್ ಟು ದ ಇಮೇಜ್ ಆಫ್ ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ಯುವರ್ ವಂಡರ್ಫುಲ್ ಮಿನಿಸ್ಟ್ರಿ ಇನ್ ಅವರ್ ಹಾರ್ಟ್ಸ್. ಎಂಥ ಶ್ರೇಷ್ಠವಾದ ಸೇವೆ ಪವಿತ್ರಾತ್ಮ ನಮ್ಮಲ್ಲಿ ಮಾಡ್ತಾ ಇದ್ದಾರೆ ಪ್ರಿಯರೇ. ನಾವೆಲ್ಲ ಹೇಳ್ಕೊಳ್ತೀವಿ ನಾವು ತುಂಬ ಸೇವೆ ಮಾಡ್ತಾಯಿದ್ದೀವಿ ಅಂತ, ಆದರೆ ನನ್ನಂಥ ಒಂದು ಹಠಮಾರಿಯಲ್ಲಿ, ನನ್ನಂಥ ಒಂದು ಸ್ವಾರ್ಥಿಯಲ್ಲಿ ಇನ್ನೂ ಕೂಡ ಎಷ್ಟೋ ದುರಿಚ್ಛೆಗಳು, ಶರೀರದ ಇಚ್ಛೆಗಳು ತುಂಬಿರುವ, ಕಪಟತನ ತುಂಬಿರುವ ನನ್ನಲ್ಲಿ ಕ್ರಿಸ್ತ ಯೇಸುವಿನ ರೂಪ ಬರಲಿಕ್ಕೆ ಆ ಪರಿಶುದ್ಧವಾದ ದೇವರ ಆತ್ಮ, ಪ್ರೀತಿಯ ಆತ್ಮ ಎಷ್ಟು ನೊಂದ್ಕೊಂಡು ಎಷ್ಟು ಕುಂದಿದ್ರೂ ಕೂಡ ನನ್ನ ಒಳಗಡೆ ಇದ್ದು ನನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಒಳಗಡೆ ಸೇವೆ ಮಾಡ್ತಾ ಇದ್ದಾರೆ. ನನ್ನ ಒಳಗಡೆ ನನಗೆ ಅವರು ಸೇವೆ ಮಾಡ್ತಾ ಇದ್ದಾರೆ. ಯೇಸು ಹೇಳ್ತಾರೆ, ಐ ವಿಲ್ ಸೆಂಡ್ ಯು ಅನದರ್ ಹೆಲ್ಪರ್. ನಿಮಗೊಂದು ಸಹಾಯಕನನ್ನು ಕಳಿಸ್ಕೊಡ್ತೀನಿ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಪವಿತ್ರಾತ್ಮ ನಿರಂತರ ಸಹಾಯ ಮಾಡ್ತಾ ಇದ್ದಾರೆ ನನ್ನ ಯೇಸುವಿನ ಥರ ಮಾಡಲಿಕ್ಕೆ. ದಟ್ ಈಸ್ ದ ಹೈಯೆಸ್ಟ್ ಮಿನಿಸ್ಟ್ರಿ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಮೀ. ಆದರೆ ನಾವು ಎಷ್ಟೋ ಬಾರಿ ಆ ಪವಿತ್ರಾತ್ಮನ ಇಗ್ನೋರ್ ಮಾಡ್ತೀವಿ. ನಾವು ಮಾಡುವ ಸೇವೆ ಶ್ರೇಷ್ಠ ಎಂದು ಎಣಿಸ್ತೀವಿ. ಪ್ರಿಯರೇ, ನಾವು ಮಾಡುವ ಸೇವೆ ಯಾವುದು ಶ್ರೇಷ್ಠ ಅಲ್ಲ. ನನ್ನೊಳಗಡೆ ಪವಿತ್ರಾತ್ಮ ಮಾಡ್ತಾ ಇದ್ದಾರಲ್ಲ ಸೇವೆ, ಅದೇ ಶ್ರೇಷ್ಠವಾದ ಸೇವೆ. ವಿ ಶುಡ್ ಅಕ್ನಾಲೇಜ್ ದ್ಯಾಟ್. ಹಾಗಂತ ಹೇಳಿಬಿಟ್ಟು ನಮ್ಮ ಶುಭ ಸಂದೇಶ ಕೆಟ್ಟದ್ದು ಅಂತಲ್ಲ. ಕಂಪೇರ್ ಟು ದ ವರ್ಕಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಮೀ, ವಾಟ್ ಹೀ ಈಸ್ ಮಿನಿಸ್ಟ್ರಿಂಗ್ ಟು ಮೀ, ದ ಮಿನಿಸ್ಟ್ರಿ ಐ ಆಮ್ ಡೂಯಿಂಗ್ ಟು ಅದರ್ಸ್ ಇಸ್ ನಥಿಂಗ್. Many times we boast in our ministry. ನಾವು ಅನೇಕ ಬಾರಿ ನಮ್ಮ ಸೇವೆಯಲ್ಲಿ ನಾವು ಹೆಚ್ಚಳ ಪಡ್ತೀವಿ, ಹೊಗಳ್ಕೊಳ್ತೀವಿ. ನಾನು ಎಷ್ಟೊಂದು ಕಷ್ಟಪಟ್ಟು ರಾತ್ರಿ ಹಗಲು ಅಲ್ಲಿ ಹೋಗಿ ಉಪವಾಸ ಇದ್ದು ತ್ಯಾಗ ಮಾಡಿ ಬಯಸ್ಕೊಂಡು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಅವರಿಗಾಗಿ ಇದು ಮಾಡಿದೆ ಅದು ಮಾಡಿದೆ ಎಲ್ಲ ಹೇಳ್ಕೊಂಡಿದ್ದೀವಿ. ನಾವು ಹೇಳ್ಕೊಳ್ದೇ ಇದ್ದರೂ ಕೂಡ ಮೈಂಡಲ್ಲಿ ನಾವು ತಗೊಳ್ತೀವಿ. ಬಟ್ ವಿ ಆರ್ ನಾಟ್ ಹೋಲಿ ಲೈಕ್ ಹೋಲಿ ಸ್ಪಿರಿಟ್. ವಿ ಆರ್ ನಾಟ್ ಲವ್. We are not compassionate like Holy Spirit. We are ordinary sinful human being saved by grace, declared righteous only by the gift we served. ಅದನ್ನು ನಾವು ಎಷ್ಟು ಹೊಗಳ್ಕೊಳ್ತೀವಿ. ಆದರೆ the source of all the gifts, the God himself, the most holy, loving, compassionate God dwelling in us and ministering to us. Have we ever recognized that Holy Spirit is ministering to me? ಪವಿತ್ರಾತ್ಮ ನನಗೆ ಸೇವೆ ಮಾಡ್ತಾ ಇದ್ದಾರೆ. ನನ್ನ ಒಳಗಡೆ ನಾನು ಯೇಸುವಿನ ಥರ ಆಗಬೇಕು ಅಂತ ನನಗೆ ಸೇವೆ ಮಾಡ್ತಾ ಇದ್ದಾರೆ. ನಾನು ಎಷ್ಟೊಂದು ಅವ್ರನ್ನ ನೋಯಿಸಿದ್ದೀನಿ, ಎಷ್ಟೊಂದು ಅವ್ರನ್ನ ಅವಮಾನಪಡಿಸಿದ್ದೀನಿ, ಅವ್ರನ್ನ ರಿಜೆಕ್ಟ್ ಮಾಡಿದ್ದೀನಿ, ಅವ್ರ ಆಲೋಚನೆ ಕೊಟ್ಟಾಗ ತಿರಸ್ಕಾರ ಮಾಡಿದ್ದೀನಿ. ಎಷ್ಟೊಂದು ನಾನು ನನ್ನ ಬಗ್ಗೆ ನನ್ನ ಒಳಗಡೆ ಇರುವ ಪವಿತ್ರಾತ್ಮರ ಹತ್ರ ನಾನು ಜಸ್ಟಿಫೈ ಮಾಡಿದ್ದೀನಿ. ಇನ್ ಆರ್ಡರ್ ಟು ಟೆಲ್ ದ ಹೋಲಿ ಸ್ಪಿರಿಟ್ ದಟ್ ಐ ಆಮ್ ರೈಚಸ್. How many times I ignored his thoughts, his ministry in me, thinking that my ministry is great. No. ದೇವರ ಹತ್ರ ಕ್ಷಮೆ ಕೇಳೋಣ. ಪವಿತ್ರಾತ್ಮರೇ, ನೀನು ನನ್ನಲ್ಲಿ ಮಾಡ್ತಾ ಇರೋ ಸೇವೆ ನಾನು ಗುರುತಿಸದೇ ಹೋದೆ ಸ್ವಾಮಿ.
ನನ್ನ ಸೇವೆ ಮಾತ್ರ ನಾನು ಗುರುತಿಸಿದೆ. ಅದು ನನ್ನನ್ನು ನಿನ್ನಿಂದ ದೂರ ಕರ್ಕೊಂಡು ಹೋಗಿದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ವರ್ಕಿಂಗ್ ಇನ್ ಮೀ. ನನ್ನೊಳಗಡೆ ಕಾರ್ಯ ಮಾಡುತ್ತಿರುವ ಪವಿತ್ರಾತ್ಮರೇ ನಿನಗೆ ಸ್ತೋತ್ರ. ನನ್ನೊಳಗಡೆ ನೀನು ಸೇವೆ ಮಾಡದೆ ಹೋಗಿದ್ದರೆ ಖಂಡಿತವಾಗಿಯೂ ನನಗೊಂದು ಯೇಸುವಿನ ಅನುರೂಪಕ್ಕೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಸ್ವಾಮಿ. ಇಂದು ಸ್ವಲ್ಪ ಮಟ್ಟಿಗಾದರೂ ಆ ಒಂದು ರೂಪ, ಕ್ರಿಸ್ತನ ರೂಪ, ಸ್ವಭಾವ ನನ್ನಲ್ಲಿ ಬರ್ತಾ ಇದ್ದರೆ ಅದು ನೀನು ನನ್ನಲ್ಲಿ ಮಾಡುವ ಸೇವೆ, ನಿನ್ನ ಸೇವೆ ಆಗಿದೆ. ದಟ್ ಈಸ್ ಯುವರ್ ಮಿನಿಸ್ಟ್ರಿ, ಯು ಆರ್ ಸರ್ವಿಂಗ್ ಇನ್ ಮೀ ಲಾರ್ಡ್. ಅದಕ್ಕೆ ಪೌಲರು ಹೇಳ್ತಾರೆ, ಪವಿತ್ರಾತ್ಮನ ವಿರುದ್ಧ ಪಾಪ ಮಾಡೋರಿಗೆ ಕ್ಷಮೆ ಇಲ್ಲ ಅಂತ. ಪವಿತ್ರಾತ್ಮನ ಪೂರ್ತಿಯಾಗಿ ನಾವು ತಿರಸ್ಕರಿಸಿದರೆ, ನಿರಾಕರಿಸಿದರೆ ಮತ್ತೆ ನಾವು ಯಾವತ್ತೂ ಕ್ರಿಸ್ತನ ಅನುರೂಪಿ ಆಗೋದಿಲ್ಲ. ಪವಿತ್ರಾತ್ಮನ ಸೇವೆ ನಮಗೆ ಬೇಡ ಎಂದು ನಿರಾಕರಿಸುವಾಗ ಅದರಂತಷ್ಟು ಚೀಪಾದ ಕಾರ್ಯ ಬೇರೆ ಇಲ್ಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಲವ್ ಯು ಹೋಲಿ ಸ್ಪಿರಿಟ್. ಲವ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಪವಿತ್ರಾತ್ಮರೇ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮರೇ ಸ್ತೋತ್ರ. ಸಹೋದರ ಸಹೋದರಿ, ಪವಿತ್ರಾತ್ಮರು ನಿನ್ನಲ್ಲಿ ಕಾರ್ಯ ಮಾಡದೇ ಇದ್ದಿದ್ದರೆ ನಿನ್ನ ಸ್ವಭಾವ ಚೇಂಜ್ ಆಗ್ತಾ ಇರಲಿಲ್ಲ. ಇವತ್ತು ನಿನ್ನ ಸ್ವಭಾವದಲ್ಲಿ ಏನಾದರೂ ಚೇಂಜ್ ಇದ್ದರೆ ಅದು ನನ್ನ ಪ್ರಯತ್ನ ಅಲ್ಲ, ನನ್ನ ಜೊತೆಯಲ್ಲಿರೋರ ತ್ಯಾಗ ಅಲ್ಲ, ನನ್ನೊಳಗಡೆ ಪವಿತ್ರಾತ್ಮನು ಮಾಡಿದ ಸೇವೆ. ಹಿ ಸರ್ವ್ಡ್ ಇನ್ ಮೇ, ಸ್ಟಿಲ್ ಹಿ ಸರ್ವಿಂಗ್ ಇನ್ ಮೇ. ಈಗಲೂ ಪವಿತ್ರಾತ್ಮನಿಗೆ ಸೇವೆ ಮಾಡ್ತಾ ಇದ್ದಾರೆ. ಪವಿತ್ರಾತ್ಮರು ನನ್ನಲ್ಲಿ ಸೇವೆ ಮಾಡದಿದ್ದರೆ ಹೌ ಕೆನ್ ಐ ಸಿಟ್ and listen to the word of God? How can I stand and preach the word of God? ಪವಿತ್ರಾತ್ಮ ನಮ್ಮೆಲ್ಲರೂ ಸೇವೆ ಮಾಡ್ತಾ ಇರೋದ್ರಿಂದಾನೆ ನನಗೆ ಬೋಧನೆ ಮಾಡಲಿಕ್ಕಾಗ್ತಾ ಇದೆ, ನಿಮಗೆ ಬೋಧನೆ ಆಲಿಸಲಿಕ್ಕಾಗ್ತಾ ಇದೆ. This is only because of the ministry of the Holy Spirit in all of us. ಸಭೆ ಇವತ್ತು ಬೆಳೀತಾ ಇದ್ರೆ ಕಾರಣ ಸಭೆಯಲ್ಲಿರುವ ಮನುಷ್ಯನ ಶ್ರೇಷ್ಠತೆ ಅಲ್ಲ, ಪವಿತ್ರಾತ್ಮನ ಸೇವೆ. The ministry of the Holy Spirit inside the church, inside the heart of the believer. ಯಾವುದೋ ಮನುಷ್ಯನ ತ್ಯಾಗದ ಫಲ ಅಲ್ಲ, ಪವಿತ್ರಾತ್ಮನ ಸೇವೆಯ ಫಲ. ಅದರಿಂದನೇ ಯೇಸು ಹೇಳಿದ್ದು, ಈ ಪವಿತ್ರಾತ್ಮ ಬರೋ ತನಕ ನೀವು ಹೋಗಬೇಡಿ. ನಿಮ್ಮ ಪವರಲ್ಲಿ ನೀವು ಸ್ವಲ್ಪ ಮಾಡ್ತೀರಿ, ಆಮೇಲೆ ನೀವು ಬಿದ್ದು ಹೋಗ್ತೀರಿ. ಯು ಕೆನಾಟ್ ಕಂಟಿನ್ಯೂ. ಬಟ್ ವೆನ್ ಯು ಟೇಕ್ ದ ಹೋಲಿ ಸ್ಪಿರಿಟ್, the true minister, he will continuously minister to you, ministering in you, and with that you will be strengthened, you will be motivated, and you will continue because he is God. He will be with you forever. ಅವರು ನಿಮ್ಮೊಂದಿಗೂ ನಿಮ್ಮಲ್ಲಿ ಯಾವಾಗಲೂ ಇರುವರು. ಎಷ್ಟು ಶ್ರೇಷ್ಠವಾದ ಒಂದು ಸೇವೆ ಪವಿತ್ರಾತ್ಮ ನಮ್ಮಲ್ಲಿ ಮಾಡುವಂಥ ಸೇವೆ ಪ್ರಿಯರೇ. ನಾವೆಲ್ಲರೂ ಎದ್ದು ನಿಂತು ಒಂದು ದೇವರಿಗೆ ನಾವೊಂದು ಸ್ತೋತ್ರ ಗೀತೆ, ಒಂದು ಆರಾಧನೆ ಗೀತೆಯನ್ನು ಹಾಡಿ ಕ್ರೈಸ್ತ ಕಿಂಗ್ ರೀಜನ್ ಮುಖಾಂತರ ದೇವರು ಸಭೆಗೆ ಏನು ಮಾತಾಡಲಿಕ್ಕೆ ಬಯಸ್ತಾ ಇದ್ದಾರೋ ಅದನ್ನು ನಾವು ಆಲಿಸುವವರಾಗೋಣ.